ನಾನು ದಿನ ಚೆಕ್ಕು ಸಹಿ ಮಾಡೋದು ಇದು ಮಾಡೋದು ಇವತ್ತಿಗೂ ಇಲ್ಲ. ದುಡ್ಡಿನ ಆಸೆಗೆ ನನಗೆ ಇಲ್ಲೇ ಇಲ್ಲ. ನನಗೇನು ಜನರಿಗೆ ಸಹಾಯ ಮಾಡಬೇಕು, ಜನರಿಂದ ನಾನು ಹೆಸರು ಪಡಿಬೇಕು. ಇಲ್ಲ ಯಡಿಯೂರಪ್ಪ ಗೌಡರು ಏನು ಅಧಿಕಾರಕ್ಕಾಗಿ ಅಥವಾ ಅಭಿವೃದ್ಧಿಗಾಗಿ ರಾಜಕಾರಣ? ಅಭಿವೃದ್ಧಿ ಅಧಿಕಾರ ಜನರು ಕೊಟ್ಟರೆ ಜನರ ಕೈಯಲ್ಲಿ, ಯಾರ ಕೈಯಲ್ಲಿ. ಹೈಕಮಾಂಡು ಟಿಕೆಟ್ ಕೊಡಬೇಕು, ಜನರು ಮತ ಹಾಕಬೇಕು. ಜನರು ಮತ ಹಾಕಿದಾಗ ನಾವು ಏನದಲ್ಲ ಒಂದು ಜನಪ್ರತಿನಿಧಿಗಳು ಇಲ್ಲಿ ಮಾಡಿದರು ರೈತರು. ಈ ಆಂಧ್ರದಿಂದ ಒಬ್ಬರು ಏನದಲ್ಲ ಕಬ್ಬಿನವರು ಮಾನೆ ಅಂತ ಅವ್ರು ಬಂದಿದ್ರು. ಅವರು ಮೊದಲ 10 ಎಕರೆಯಲ್ಲಿ ಮೊದಲ 22 ಟನ್ ಎಕರೆಗೆ ತಗೊಂತ ವ್ಯಕ್ತಿ 22ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100 ಹಿಂಗ ಪಡಿಬೇಕಂತ ಹೇಳಿ 172 ಟನ್ ಎಕರೆ ಮಾಡಿದಾಗ ಅಲ್ಲಿನೂ ಕೂಡ ರೈತರಿದ್ರು. ನಾನು ಆ ರೈತರಿಗೆ ನನ್ನ ಭಾಷಣದಲ್ಲಿ ಕೂಡ ಹೇಳ್ತೀನಿ, ಮಾನೆಯವರಿಗೂ ಕೂಡ ಹೇಳ್ತೀನಿ. 30 ಮಂದಿನ ಸ್ವಂತ ನಾನು ನನ್ನ ಸಹಾಯದಿಂದ ಅವರಿಗೆ ಗಾಡಿ ಮಾಡಿ ಅವ ಏನು 172 ಟನ್ ತೆಗ್ದಾನಲ್ಲ ಅವ್ರನ್ನೇ ಇಲ್ಲಿ ಕರ್ಸಂಬಂತಂದಾಗ ನಾನೇ ರೈತರಿಗೆ ಹೇಳಿ ಅವ್ರನ್ನೇ ಏನದಲ್ಲ ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಅದ್ರದ್ದೆಲ್ಲ ಖರ್ಚು ಗಿರ್ಚು ಎಲ್ಲ ಪೂರ್ಣ ಊಟದ ವ್ಯವಸ್ಥೆ ನಾನು ಮಾಡ್ತೀನಿ. ನನಗೇನು ಬೇಕಾಗಿಲ್ಲ. ಇಲ್ಲಿ 25-30 ಟನ್ ತೊಗೊಂತಾರಲ್ಲ ನನ್ನ ರೈತ, ನೀ 172 ತೊಗೊಂಡಾಗ 50%, 80ರಿಂದ 85 ಟನ್ ತೊಗೊಂಡಾಗ ಸ್ವಾರ್ಥಕ್ಕಾಗಿ ಬಿಡ್ತಾನೆ ರೈತ. ಆರ್ಥಿಕ ಪರಿಸ್ಥಿತಿಯಿಂದ ಸದೃಢ ಆಗ್ತಾನೆ. ಅದನ್ನು ಮಾಡಿದಾಗ ನನ್ನ ಜೀವನ ಕೂಡ ಸ್ವಾರ್ಥಕ್ಕಾಗ್ತದ ಅನ್ನೋಂಥ ಮಾತು ಕೂಡ ನಾನು ಪಬ್ಲಿಕ್ನಲ್ಲಿ ಹೇಳಿದ್ದೀನಿ. ಈಗಾಗಲೇ ರೈತ ಬಾಂಧವರಿಗೆ ಒಳ್ಳೊಳ್ಳೆ ಯಾರ್ಯಾರು ಮಾಡ್ತಾರೆ ಅವರಿಗೆ ನೀವು ಎಂದು ಹೇಳ್ತೀರಿ 30 ಮಂದಿ ಇಷ್ಟು ಕೊಡ್ರಿ. ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ಮತ್ತು ಪಕ್ಷ ಸಂಘಟನೆಗೆ ರಾಜ್ಯ ನಾಯಕತ್ವ ಜಿಲ್ಲೆ ನಾಯಕರು ಸಪೋರ್ಟ್ ಇದೆ ಸರ್? ರಾಜಕೀಯದಲ್ಲಿ ಈ ಜಾಗಕ್ಕೆ ನನ್ನೊಬ್ಬ ಮತ್ತೊಬ್ಬ ಬಂದಪ್ಪ ಅನ್ನೋದು ವಿರೋಧ ಇದೆ. ವಿರೋಧಕ್ಕೆ ನಾನು ಕಿವಿ ಕೊಡೋದು. ಅವ್ರು ಏನೇ ಅನ್ನಲಿ, ವಿರೋಧವ್ರು ಎದುರು ಬಂದು ಹೇಳಿದರು, ಏನೇ ಕಷ್ಟ ಕೊಟ್ಟರು, ಏನೇ ಇದು ಮಾಡಿದರು, ಅವ್ರ ಬಗ್ಗೆ ನಾ ಮಾತಾಡೋದು. ನಾನು ಅವ್ರ ಬಗ್ಗೆ ಏನಷ್ಟು ನೀವು ಕ್ವಶನ್ ಕೇಳಿರಿ ಆನ್ಸರ್ ಅಷ್ಟೇ ಹೇಳ್ಬೋದು ಸರ್. ನಾನು ಮಾಡೋದಿಲ್ಲ. ನನ್ನ ಕರ್ತವ್ಯ ನಾನು ಮಾಡ್ಕೊಂತ ಹೊಂಟೆ. ನನ್ನದೇ ಆದಂಥ ಒಂದು 15 ಸ್ಕೀಮ್ಗಳನ್ನು ಮಾಡಿದ್ದೀನಿ. ಏನೇನು ಮಾಡಬೇಕು ಏನೇನಿಲ್ಲ. ನಾನು ಅಷ್ಟು ಮಟ್ಟಕ್ಕೆ ಒಂದು ಗುರಿ ಇಟ್ಟಿದ್ದೀನಿ. ಆ ಗುರಿಗೆ ನಾನು ತಲುಪ್ತೀನಿ ಅಂತ ಅನ್ನೋದು ಮಾತು. ಓಕೆ ಸರ್, ತಾವು ಇದು ದೇವರಿಪುರಿ ಮತಕ್ಷೇತ್ರದ ಜನತೆ ಮಾತಿಂದ ಕೇಳಬೇಕು. ಆಪತ್ ಬಂದವರು ಬಸನಗೌಡರು ಕ್ಷೇತ್ರದ ಆಪತ್ ಬಾಂಧವ ಅನ್ನುವಂಥ ಮಾತು ಸರ್. ಜನಪ್ರಿಯತೆ ದಿನದಿಂದ ದಿನಕ್ಕೆ ಬಸನಗೌಡ ಜನಪ್ರಿಯತೆ ಹಾಲಿ ಶಾಸಕರಿಗಿಂತ ಹೆಚ್ಚಿಸುತ್ತಿದೆ ಅನ್ನುವಂಥ ಮಾತು ಜನರ ಬಾಯಿಂದ ಕೇಳಿಬರ್ತಾ ಇದೆ ಸರ್. ಮೊದಲಿಗೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಏನದಲ್ಲ ಕೆಲಸಗಳನ್ನು ಮಾಡ್ಕೊತ ಹೋದ. ನಾನು ಏನು ಆ ಮಟ್ಟಕ್ಕೆ ಬಂದೀನಿ ಅದೇ ರೀತಿ ಇಲ್ಲಿನೂ ಕೂಡ ರೈತರಿಗಾಗಲಿ ಕಾರ್ಯಕರ್ತರಿಗಾಗಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಅವರಿಗೆ ಮಾತು ಕೊಟ್ಟಂದ ಮಾತಿನಂತೆ ನಡೀಬೇಕು. ಮುಂಜಾನೆ ಒಂದು ಮಾತು ಸಂಜೆಗೊಂದು ಮಾತು ರಾಜಕೀಯದಲ್ಲಿ ಇರಬಾರ್ದು. ಯಾವಾಗಿದ್ದಾಗ ಅದು ರಾಜಕೀಯ ಆಗಬೇಕು. ನಾನು ಅದನ್ನು ಅಳವಡಿಸಿ ಸರ್ ಬರುವಂಥ 2028 ಪಕ್ಷ ತಮ್ಮನ್ನು ಗುರುತಿಸ್ಬೋದು ಸರ್? ನಾನು ಕೆಲಸ ಮಾಡ್ತೀನಿ, ದುಡಿತೀನಿ, ಹೈಕಮಾಂಡ್ಗೂ ಭೇಟಿ ಆಗ್ತೀನಿ. ನಾನು ಆಕಾಂಕ್ಷಿನಿ ಅಂತೀನಿ. ನಾನು ಒಂದು ಆಲ್ಬಮ್ ಮಾಡ್ತೀನಿ, ಇಂಥದ್ದು ಮಾಡೀನಿ ಅಂತ ಹೇಳ್ತೀನಿ. ಏನಿದ್ದದ್ದು ಅವರಿಗೆ ಪ್ರತ್ಯಕ್ಷವಾಗಿ ತೋರಿಸ್ತೀನಿ. ವಿತ್ ಫೋಟೋ ಸಂಘಟ ವಿತ್ ಇದ್ರ ಸಂಘಟ ದುಡಿದು ನಿಂತೀನಿ. ಪಬ್ಲಿಕ್ಕಿಗೆ ಕೇಳಂತೀನಿ, ಪಬ್ಲಿಕ್ಕಿನ ಕರ್ಕೊಂಡು ಹೋಗ್ತೀನಿ, ಹೈಕಮಾಂಡ್ ಮುಂದೆ ನಿಂದಿರಿಸ್ತೀನಿ. ನೋಡ್ರಿ ಹಿಂಗೆ ಮಾಡ್ಯಾರ ಅಂತ ಪಬ್ಲಿಕ್ ಹೇಳೋದು. ನಾ ಹೇಳ ನನ್ನ ಗುರಿ ಏನು, ಪಬ್ಲಿಕ್ಲಿಂತೆ ಬರ್ಬೇಕು. ಅಲ್ಲಿ ಹಿರಿಯರನ್ನ ಕರ್ಕೊಂಡು ಹೋಗ್ತೀನಿ, ಯುವಕರನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದಾಗ ಹಿಂಗೆ ಮಾಡ್ಲಕತ್ಯಾರ್ರಿ ಹಿಂಗಾದ ಅಂತ ವಿತ್ ಫೋಟೋ ಸಂಘಟ ವಿತ್ ನಾನು ಮಾಡಿದ್ದೆ. ಅಷ್ಟೊತ್ತನಟ್ಟಿಗೆ ಒಂದು ದೊಡ್ಡ ಬುಕ್ಕನ್ನೇ ಮಾಡ್ತೀನಿ. ಅವ್ರಿಂದ ಸರ್ ದೇವರಿಪುರಿ ಮತಕ್ಷೇತ್ರ ರಾಜುಗೌಡರು ಒಂದು ಹೆಸರಿನ ಮೇಲೆ ಪ್ರಾಮುಖ್ಯತೆ ಪಡೆದಿರುವಂಥ ಕ್ಷೇತ್ರ. ಅವರ ಇದರಲ್ಲೇ ತಾವು ಸಕ್ಸಸ್ ಆಗ್ಬೋದು ಸರ್? ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಪ್ರಯತ್ನಕ್ಕೆ ಭಾಳ ಲೋಡಾಗಿ ನಾನು ಕೆಲಸ ಮಾಡ್ತೀನಿ. ನಾನು ಅಗಳೇ ಹೇಳಿದೆ, ನಾ ಮೊಳಕಾಲು ಊರಿಗೆ ಭಯಂಕರ ಕೆಲಸ ಮಾಡಬೇಕು. ಕೊನೆಯದಾಗಿ ಸರ್ ತಾವಿಲ್ಲ ಕೋಟ್ಯಾಧಿಪತಿಗಳು ದೇವರು ಸಾಕಷ್ಟು ಕೊಟ್ಟಣ ತಮ್ಮ ಐಷಾರಾಮ ಜೀವನ ನಡೆಸ್ಬೋದು. ಯಾಕೆ ಸರ್ ಇದೆಲ್ಲ ಹುಚ್ಚು ರಾಜಕೀಯ ಸ್ವಂತ ದುಡ್ಡು? ಈಗ ಹಾಲಿ ಶಾಸಕರ ಖರ್ಚು ಮಾಡಲಾರಂತ, ಸರ್ಕಾರ ಖರ್ಚು ಮಾಡಲಾರಂತ ಕೆಲಸಗಳು ನೀವು ಮಾಡತ್ತೀರಿ. ಈ ಹುಚ್ಚು ಯಾಕೆ ಸರ್? ಅಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ ಮೇಲೆ ಮಂಡಳ ಪಂಚಾಯತಿ ಆದಮೇಲೆ ನಾನು ಸೇವೆ ಮಾಡ್ಕೊತ ಬಂದೆ. ಇದು ಏನದಲ್ರಿ ಒಂದು ರೋಗ.
ರಾಜಕೀಯದ ಒಂದು ರೋಗ. ಯಾವನಿಗೆ ಇಲ್ಲಿ ರಾಜಕೀಯ ಮಾಡ್ಕೊಂತ ಬಂದು ಸುಮ್ಕೊಂಡು ಬೋಡ್ಸೋದು. ನನ್ನ ದುಡ್ಡಿನಲ್ಲಿ ನಾನೇನದಲ್ಲ ದುಡಿತೀನಿ, ಕಾಂಟ್ರಾಕ್ಟರ್ ಮಾಡ್ತೀನಿ, ದುಡಿತೀನಿ. ಬಂದಂಥ ಸೇವೆಯಲ್ಲಿ ಒಂದು 5% ಜನರ ಸೇವೆಗಾಗಿ ನಾನು ಮಾಡ್ತೀನಿ. ಸರ್, ಇದು ಈ ಸಮಾಜ ಸೇವೆ ಎಲ್ಲಿವರೆಗೆ ಸರ್? ನನ್ನ ಜೀವ ಇರುವವರೆಗೆ ಕ್ಷೇತ್ರ ಜನತೆ ತಮ್ಮ ಕೈ ಹಿಡಿಬಹುದಂತ ತಮ್ಮ ವಿಶ್ವಾಸ ಇದೆ ಸರ್? ನಾನು ಅವರಿಗೆ ಮನವೊಲಿಸಂಗ ಒಳ್ಳೆಯವಪ್ಪ ಇವ, ಮತ್ತು ಇವನ ಬಳಿ ಎಬಿಲಿಟಿ ಇದೆ, ಕೆಪಾಸಿಟಿ ಇದೆ, ಇವ ಮುಂದೆ ದುಡಿತಾನ ಮಾಡ್ತಾನ, ನಮ್ಮ ಮಾತಿಗೆ ಬೆಲೆ ಕೊಡ್ಲಕತ್ತಾನ, ಅವ್ರಿಗೆ ಏನದಲ್ಲ ನಾವು ಸ್ಪಂದನ ಮಾಡಬೇಕು. ಇವೆಲ್ಲ ಸ್ಪಂದನ, ಫೋನ್ ಎತ್ತೋದು, ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಕುಂದಿರ್ಸೋದು, ಎಲ್ಲಷ್ಟು ಮಾಡಿದಾಗ ನನ್ನ ಅನ್ಸ ಮಟ್ಟಿಗೆ ದೇವರಿಗೆ ಮತದಾರ ದೇವರುಗಳು ಭಾಳ ಒಳ್ಳೆ ಮಂದಿ. ನನ್ನ ಆತ್ಮಸಾಕ್ಷಿ ಭಾಳ ಒಳ್ಳೆ ಮಂದಿ. ಅವ್ರಿಗೆ ಏನು ಬೇಕು? ಬಸನಗೌಡ ದೇವರಿಪ್ಪರಿಗೆ ಮತಕ್ಷೇತ್ರದ MLA ಆದ್ರೆ ಅವ್ರ ಗುರಿ ಏನು ಸರ್ ಕ್ಷೇತ್ರದ? ಮೊದಲೇ ನಾನು ಫಸ್ಟಿಗೆ ರೈತರದೇ ಕೆಲಸ, ರೈತರದೇ ಮೀಟಿಂಗ್ ಫಸ್ಟ್. ರೈತರನ್ನು ಹೋಬಳಿ ಮಟ್ಟ ಕರೆಯೋದು, ಅಲ್ಲೇ ಹೊಲದಾಗೆ ಅವ್ರು ಕೂಡ ಕುಂದಿರೋದು, ಒಬ್ಬ ಕುಂತ ಕೇಸಿ ಅವ್ರು ಕೂಡ ಮಾತಾಡೋದು, ನಿಮ್ಗೆ ಏನೇನು ಸಮಸ್ಯೆ ಏನೋ ಹೋಬಳಿಲಿ ಒಂದು ಜಿಲ್ಲಾ ಪಂಚಾಯತ್, ಇಲ್ಲಿ 7 ಜಿಲ್ಲಾ ಪಂಚಾಯತಿಗಳು ಬರ್ತಾರೆ. ಜಿಲ್ಲಾ ಪಂಚಾಯತ್ ವೈಸ್ ಬರೇ ನಾನು ಹಳ್ಳಿ ಲೆವೆಲ್ದಾಗ ತಿರುಗಾಡ, ಅದು ಆಶೀರ್ವಾದ ಮಾಡಿದರೆ. ನಮಸ್ಕಾರ ವೀಕ್ಷಕರೇ, ಜನನಾಯಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂಥವ್ರು ಹಗಲು ರಾತ್ರಿ ಅನ್ನದೇ ಸದಾ ಜನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಬಡವರ ದೀನ ದಲಿತರ ಪಾಲಿನ ಅಪಥ ಬಾಂಧವ, ಅತ್ಯಂತ ನಯ ವಿನಯ ಸರಳ ಸಜ್ಜನಿಕೆ ಸೌಮ್ಯ ಸ್ವಭಾವದ ನಾಯಕ, ಸದಾ ಕ್ಷೇತ್ರದ ಜನರ ಮಧ್ಯದಲ್ಲಿದ್ದು ಅವರ ನೋವುಗಳಿಗೆ ಸ್ಪಂದಿಸುವಂಥ ಜನನಾಯಕ, ಹಾಗೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಕನಸು ಕಾಣುತ್ತಿರುವಂಥ ಜನ ಮೆಚ್ಚುಗೆ ಜನನಾಯಕ ಇವತ್ತು ನನ್ನ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರು ಮಾತನಾಡಿಸ್ಕೊಂಡು ಬರೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮದ ಸ್ವಾಗತ ಸರ್. ಹೇಗಿದ್ದೀರಾ? ಆರಾಮಿದೆ. ಸರ್. ಓಕೆ ಸರ್, ತಾವು ಈಗಾಗಲೇ ಕ್ಷೇತ್ರದಾದ್ಯಂತ ಚಿರಪರಿಚಿತರು, ಆದರೂ ನಮ್ಮ ಕಾರ್ಯಕ್ರಮದ ಮೂಲಕ ವೀಕ್ಷಕರಿಗೆ ತಮ್ಮ ಪರಿಚಯ. ನಾನು ಬಸನಗೌಡ ಎಸ್ ಪಾಟೀಲ್ ಯಡಿಯಾಪುರ ಅಂತ. ಓಕೆ ಸರ್. ದೇವರಪಿರಗಿ ಮತಕ್ಷೇತ್ರದ ಬಂಡೆಪ್ಪನಹಳ್ಳಿ ಸಾಲುಡಿಗನು. ನನಗೆ 2 ಊರು ಆಸ್ತಿ ಇದೆ. 2 ಊರಲ್ಲಿ ಸುರ್ಪುರ ತಾಲೂಕು, ಯಾದಗಿರಿ ಡಿಸ್ಟಿಕ್ಕಿಗೆ ಸುರ್ಪುರ ತಾಲೂಕಿನ ಯಡಿಯಾಪುರ ಗ್ರಾಮದಲ್ಲಿ ಕೂಡ ಆಸ್ತಿ ಇದೆ. ದೇವರಪಿರಗಿ ಮತಕ್ಷೇತ್ರದ ವಿಜಾಪುರ ಡಿಸ್ಟಿಕ್ದ ಬಂಡೆಪ್ಪನಹಳ್ಳಿ ಕೂಡ ಆಸ್ತಿ ಇದೆ. ಓಕೆ ಸರ್. ನಾನು ಮೊದಲು ಸುರ್ಪುರದಲ್ಲಿ ಮಂಡಳ ಪಂಚಾಯಿತಿಯ ಸದಸ್ಯನಾಗಿ, APMCಯ ಸದಸ್ಯನಾಗಿ, ನನ್ನ ಸೋದರ APMC ಅಧ್ಯಕ್ಷನಾಗಿ, ನಾನು ಜಿಲ್ಲಾ ಪಂಚಾಯಿತಿ ಅರಕೇರಿ ಜೆ ಸದಸ್ಯನಾಗಿ, ಮತ್ತು 1 ವರ್ಷ ನಾನು ಜಿಲ್ಲಾ ಪಂಚಾಯಿತಿ ಯಾದಗಿರಿ ಡಿಸ್ಟಿಕ್ನ ಅಧ್ಯಕ್ಷನಾಗಿ BJPಯಿಂದ. ಸರ್. ನಾನು 32 ವರ್ಷಗಳ ಕಾಲ ಸತತವಾಗಿ ಅಲ್ಲಿ ಜನಸೇವೆಯನ್ನು ನಾನು ಮಾಡಿದ್ದೀನಿ. ಸುರ್ಪುರ ತಾಲೂಕು 21 ವರ್ಷ ಅಥವಾ 22 ವರ್ಷಗಳ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ಓಕೆ ಸರ್. ಇನ್ನೂ ತನಕ ನನ್ನ ಕರ್ನಾಟಕದಲ್ಲಿ ನನ್ನ ರೆಕಾರ್ಡ್ ಯಾರೂ ಮುರಿದಿಲ್ಲ. ಇಲ್ಲಿ 124 ಹಳ್ಳಿಗಳು ಬರ್ತವೆ ದೇವರಪಿರಗಿ ಮತಕ್ಷೇತ್ರದಲ್ಲಿ. ಅದರಲ್ಲಿ 50ರಿಂದ 60 ಹಳ್ಳಿಗಳಲ್ಲಿ ನನ್ನ ರಿಲೇಷನ್ ಇದ್ದಾರೆ. ನನ್ನ ರಿಲೇಷನ್ ತಕ್ಕದ ನೋಡಿ ನನ್ನ ರಿಲೇಷನ್ದವ್ರು ಎಲ್ಲರೂ ಸುರ್ಪುರದಲ್ಲಿ ನೀನು ಏನದಲ್ಲ ಇಷ್ಟುವರೆಗೆ 32 ವರ್ಷಗಳಿಗೆ ಮಾಡಿದೆ, ಜನಸೇವೆಯನ್ನು ಕೂಡ ಅಲ್ಲಿ ಒಳ್ಳೆಯ ವಾತಾವರಣ ತಂದಿದೆ, ಹೆಸರನ್ನು ನೀನು ಒಳ್ಳೆಯ ಹೆಸರು ಇಟ್ಟಿದ್ದಿ. 32 ವರ್ಷ ಇದ್ದರೂ ಕೂಡ ಕಪ್ಪು ಚುಕ್ಕೆ ನಿನಗಿಲ್ಲ, ಒಳ್ಳೆಯ ಹೆಸರು ಗಳಿಸಿದ್ದೀಯ. ಅದಕ್ಕೆ ನೀನು ಏನದಲ್ಲ BJP ಇದ್ದಿ, ದೇವರಪಿರಗಿ ಮತಕ್ಷೇತ್ರಕ್ಕೆ ನೀವು ಬರ್ರಿ ಅಂತನ್ನಂಥ ಮಾತು ನನಗೆ 2 ವರ್ಷಗಳ ಹಿಂದೆ ಇಲ್ಲಿಯ ಕಾರ್ಯಕರ್ತರು, BJPಯ ಕಾರ್ಯಕರ್ತರು ಮತ್ತು ಯುವಕರು, ಹಿರಿಯರು ಮತ್ತು ನನ್ನ ಬಂಧುಗಳು, ಮಾವಂದಿರು, ಬೀಗರು ಎಲ್ಲರೂ ನಾನು ವಿಚಾರ ಮಾಡಿ, ನಾನೊಬ್ಬ ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಓದ್ದವ. ನಾನು ಗುತ್ತೇದಾರಿಕೆ ಮಾಡ್ತೇನೆ. ನಾನು ಇಲ್ಲಿ 120 ಕೋಟಿ ಕೆಲಸ ಏನದಲ್ಲ ಕೋರ್ವಾರ್ ಕ್ಯಾಂಪಿನಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಹಿಡಿದೆ. ಯಾಕಂದ್ರೆ ಮುಂದೆ ಮಾಡ್ಬೇಕಂತ ಒಂದು ಟಾರ್ಗೆಟ್ ಇಟ್ಟು
ಮೊನ್ನೆ ತಾನೇ ನಾನು ಏನದಲ್ಲ 26ನೇ ಇಸ್ವಿಗೆ ಸ್ಟಾರ್ಟ್ ಮಾಡಿದ್ರಾಯ್ತು ಅನ್ನೋಂಥ ಮಾತು ಬಂದಾಗ ಮಠಾಧೀಶರ ಧಾರ್ಮಿಕ ಬಗ್ಗೆ ನನಗೆ ಭಾಳ ಕಳಕಳಿ. ಹಿಂದೆ ನಮ್ಮ ಮುತ್ತೆಯರ ಕಾಲದಿಂದನೂ ಕೂಡ ಧಾರ್ಮಿಕದ ಬಗ್ಗೆ, ಅನ್ನ ಸಂತರ್ಪಣ ಬಗ್ಗೆ, ಶಿವಾಚಾರ್ಯರ ಬಗ್ಗೆ, ಮಠಗಳ ಬಗ್ಗೆ ಭಾಳ ನಮ್ಮ ಮನೆತನದಿಂದ ನಮ್ಮ ಮುತ್ತೆಯರ ಕಾಲದಿಂದ ಬಂದಂಥ. ನಾನು ಒಂದು ಸಲ ಇಲ್ಲಿ ಮಠಾಧೀಶರು ಏನದಲ್ಲ ಕರೆದ್ರು, ಬರ್ರಿ ಹಿಂಗ ಅಂತ ಇಷ್ಟು ಕರೆದಾಗ ಮಠಾಧೀಶ ಹೋಗ್ತಾ ಹೋಗ್ತಾ ಅಲ್ಲಿನೂ ಕೂಡ ಒಳ್ಳೆಯವರಿದ್ದೀರಿ ನೀವು, ಏನದಲ್ಲ ಈ ಸಲ ಯಾಕೆ BJP ನಿಂದಿರಬಾರ್ದು, ನೀವು ನಿಂದಿರ್ರಿ ಅನ್ನೋಂಥ ಮಾತು ಅಲ್ಲಿ BJPಯ ಹಿರಿಯ ಕಾರ್ಯಕರ್ತರಲ್ಲಿ ದೇವರಿಪ್ರಿಗೆ ಮತಕ್ಷೇತ್ರದ ರೈತ ಬಾಂಧವರಲ್ಲಿ ಯುವಕರಲ್ಲಿ ಬಂತು. ನಾನು ವಿಚಾರ ಮಾಡಿ ಒಂದಿಷ್ಟು ಮಂದಿ ಏನು ಹೇಳಿದ್ರು, ಇಲ್ರಿ ಇಲ್ಲಿ BJP ಒಂದು ಸ್ವಲ್ಪ ಇದಿದೆ, ನೀವು ಭಾಳ ಆ್ಯಕ್ಟಿವ್ ಇದ್ದೀರಿ ಮಾಡಿರಿ ಅಂದಾಗ ನಾನು ಇವತ್ತಿಗೆ 85 ದಿನ ಆಯ್ತು ನಾನು ತಿರುಗಾಡಕತ್ತೆ. ಓಕೆ ಸರ್. ಕ್ಷೇತ್ರದಲ್ಲಿ ಯಾವುದೇ ಒಂದು ಲಗ್ನ ಮುಹೂರ್ತ ಸತ್ರ ಕೆಟ್ರ ಮಠಾಧೀಶರಿಗೆ ಏನದಲ್ಲ ಕರೆದ್ರ, ಪುರಾಣಗಳಿಗೆ ಯಾವುದೇ ಕಾರ್ಯಕ್ರಮ ಮಠದ ಕಾರ್ಯಕ್ರಮಗಳಿದ್ದರೆ ಜಗದ್ಗುರುಗಳು ಬಂದಾಗ ಅಲ್ಲಿ ಹೋಗಿ, ಈಗ 5 ಮಂದಿ ಜಗದ್ಗುರುಗಳಿಗೆ ನಾನು 2 3 ಸಲ ಭೇಟಿಯಾಗಿದ್ದೆ ಮಠಾಧೀಶರಿಗೆ ಬಂದ. ಈಗ ನನಗೇನು ಒಂದು ಇದಾಗಿದಪ್ಪ ಅಂದರೆ ಜನಸೇವೆ ಮಾಡಬೇಕು, ಜನರ ಬಲ್ಲೇ ಇರಬೇಕು, ಜನರ ಸ್ಪಂದನೆ ಮಾಡಬೇಕು. ಜನರ ಆಶೀರ್ವಾದದಿಂದ ಇಲ್ಲಿ ಹೆಂಗಿದೆ ಅಂತಂದ್ರೆ ಇಲ್ಲಿ JDS ಸಿಟ್ಟಿಂಗ್ MLA ಪ್ರಾಬಲ್ ಇದೆ, ರಾಜಗೌಡ ಕುದುರೆ ಸಾಲೋಡಿಗರು, ರಾಜಗೌಡ ಪಾಟೀಲ್ ಮತ್ತು ಮೈತ್ರಿನೂ ಇದೆ BJP. ಹಿಂಗಾಗಿ ನಾನು ಏನದಲ್ಲ ನನ್ನ ಕಾಯಕ ಹಳ್ಳಿ ಹಳ್ಳಿಯಲ್ಲಿ ಹೋಗ್ಬೇಕು, ಸಂಘಟನೆ ಮಾಡಬೇಕು, ಸಂಘಟನೆ ಮಾಡಿ ಸಂಘಟನದಿಂದೇ ನಾವು ಏನದಲ್ಲ ಮಾಡಬೇಕು ಅನ್ನೋದು ಒಂದು ಗುರಿ, ಒಂದು ಸಂಕಲ್ಪ ಇಟ್ಕೊಂಡು ಈಗಾಗಲೇ ನಾನು ತಿರುಗಾಡಕತ್ತೀನಿ. ಒಳ್ಳೆಯ ರೆಸ್ಪಾನ್ಸ್ನು ಕೂಡ ಏನದಲ್ಲ ಮತದಾರರು ಕೊಳ್ಳಕತ್ತಾರೆ. ಅದರಲ್ಲಿ ವಿಶೇಷವಾಗಿ ಯಂಗ್ಸ್ಟಾರ್ ಹುಡುಗರು ಭಾಳ ಕೊಳ್ಳಕತ್ತಾರೆ. ಈಗ ನಾನು ಕಂಟಿನ್ಯೂ ದಿನ 4-5 ಕಾರ್ಯಕ್ರಮಗಳು ದಿನ ಕಂಟಿನ್ಯೂ ಇರ್ತವೆ, ತಪ್ಪದೆ ಯಾವುದೇ ಇರಲಿ ತಪ್ಪದೆ. ಇಂಥದಕ್ಕೆ ಹೆಸರು ಹಾಕ್ತೀವ್ರಿ ಅಂತಂದಾಗ ಹಾಕ್ರಿ ಅಂತೀವಿ, ಹೇಳ್ತೀವಿ, ಮಾಡ್ತೀವಿ, ಎಲ್ಲ ಹೋಗ್ತೀವಿ, ಸ್ಪಂದನ ಮಾಡ್ತೀವಿ, ಸ್ಪೀಚ್ ಮಾಡ್ತೀವಿ. ಇದರ ಬಗ್ಗೆ ನಾನು ಏನದಲ್ಲ ಈಗಾಗಲೇ ಪಬ್ಲಿಸಿಟಿ ಕೂಡ ದೇವರಿಪ್ರಿಗೆಯಲ್ಲಿ ನಂದಾಗಿದೆ. 2026ರಲ್ಲಿ ಡಿಸೆಂಬರ್ನಲ್ಲಿ ನಾನು 70,000 ಕ್ಯಾಲೆಂಡರ್ಗಳನ್ನು ಮಾಡಿಸಿದೆ. 70,000 ಕ್ಯಾಲೆಂಡರ್ಗಳಲ್ಲಿ ಎಲ್ಲ ಹಳ್ಳಿಗಳಿಗೆ ನಾನು ಕ್ಯಾಲೆಂಡರನ್ನು ಹಂಚಿದ್ದೆ. ನಾನೇ ಕುಂತು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕುಂತು ಮೋದಿಯವರು ಏನು ಸಾಧನೆಗಳನ್ನು ಮಾಡಿದ್ದಾರೆ ಭಾರತ ದೇಶಕ್ಕೆ, ಮೋದಿಯವರೇ ಫೋಟೋ ಹಾಕಿ ಏನದಲ್ಲ ಆ ಸಾಧನೆಗಳನ್ನು, ಒಳ್ಳೊಳ್ಳೆ ಸಾಧನೆಗಳನ್ನು ಮಾಡಿದ್ದು ಆ ತಿಂಗಳಲ್ಲಿ ಅವ್ರಿಗೆ ಏನದಲ್ಲ 12 ತಿಂಗಳನ್ನು ಕೂಡ ಪೇಜಿನಲ್ಲಿ ಹಾಕಿದ್ದೆ. ನಡೆದಾಡುವ ದೇವರು ಎಂದೇ ಆಗಿರುವಂಥ ಬಿಜಾಪುರ ಡಿಸ್ಟಿಕ್ಕಿಂದ ಸಿದ್ದೇಶ್ವರ ಸ್ವಾಮಿಗಳು ಅವ್ರ ಫೋಟೋ ಕೂಡ ನಾನು ಹಾಕಿದ್ದೆ. ಅದಾದಮೇಲೆ ಮೇಲೆ ಸಿದ್ದೇಶ್ವರ ಸ್ವಾಮಿಗಳದು ಮತ್ತು ಶ್ರೀಕೃಷ್ಣ ಪರಮಾತ್ಮ ಏನದಲ್ಲ ಅರ್ಜುನನಿಗೆ ಆಶೀರ್ವಾದ ಮಾಡಿದ್ದು, ಸಿದ್ದೇಶ್ವರ ಅಪ್ಪಾಜಿಯವರು ಏನದಲ್ಲ ಮೋದಿಯವರಿಗೆ ಆಶೀರ್ವಾದ ಕೂಡ ನಾನು ಕ್ಯಾಲೆಂಡರ್ನಲ್ಲಿ ತೋರಿಸಿದ್ದೆ. ನಾನು ಯಾವತ್ತಾದ್ರೂ ಇವತ್ತು ಶ್ರೀಮದ್ ಭಗವದ್ ಇದೇನದಲ್ಲ ಭಗವದ್ಗೀತೆ ಇದೆ, ನಾನು ಮುಂಜಾನೆ ಎದ್ದುಗಳೇ 5 ಗಂಟೆಗೆ ಹೇಳೋದ ಭಗವದ್ಗೀತೆಗೆ ನಮಸ್ಕಾರ ಮಾಡಿ, ರಾಮ ಮಂದಿರ ಮುಂದೆ ಇದೆ, ರಾಮ ಮಂದಿರ್ಗಿನೂ ನಾನು ನಮಸ್ಕಾರ ಮಾಡಿ ನಾನು ವಾಕಿಂಗ್ ಹೋಗ್ತೀನಿ. ಫಸ್ಟಿಗೆ ನಾನು ಬಂದಾಗ ಬಬಲೇಶ್ವರಕ್ಕೆ ಡಿಸೆಂಬರ್ 29 ಬಬಲೇಶ್ವರದಲ್ಲಿ ಒಂದು ಬೃಹತ್ ಕನೇರಿ ಅಪ್ಪರದ ಫಂಕ್ಷನ್ ಇತ್ತು. ನನಗೆ 26ಕ್ಕೆ ಗುರ್ತಾಯ್ತು, 26 ಡಿಸೆಂಬರ್. 3 ದಿನದಲ್ಲೇ ನಾನು ಕಾರ್ಯಕ್ರಮಕ್ಕೆ ಒಂದು 100-200 ಗಾಡಿಗಳನ್ನು ಒಯ್ಯಬೇಕು ಅಂತ ಅನ್ನೋದು ಒಂದು ಸಂಕಲ್ಪ ಇಟ್ಟುಕೊಂಡು ಆ ಟೈಮ್ದಾಗ ಫಸ್ಟ್ಗೆ ಇತ್ತು. ನನಗೆ ಸರಿಯಾಗಿ ನಂಬರ್ಗಳು ಗುರ್ತಿದ್ದಿಲ್ಲ, ಇದು ಗುರ್ತಿದ್ದಿಲ್ಲ. ಆ ಟೈಮ್ದಾಗ ನಾನು ಬೀಗರು ಬಿದ್ದರು, ಗಾಡಿಗಳನ್ನು ಕಳಿಸಿ ಇದೇ ರೂಮಿನಲ್ಲೇ ನಾನು 3 ದಿನ ಅವ್ರನ್ನ ಕರೆಸಿ 181 ಗಾಡಿಗಳನ್ನು ನಾನು ಅವತ್ತು ಮಾಡಿದಾಗ ಅವತ್ತಿಂದಲೇ 29/12/2025 ಅವತ್ತು 7 ದೇವರಿಪ್ರಿಗಿ ಮತಕ್ಷೇತ್ರದಲ್ಲಿ 7
ಊರಲ್ಲಿ ಎಕ್ಸ್ಪರ್ಟ್ ಆದರು ಸಿಕ್ಕರು. ಹಿಂಗಾಗಿ 30 ಗಾಡಿಗಳು ಏನದಲ್ಲ ನಾನು ಕಟ್ಟಾಗಿ 151 ಗಾಡಿಗಳನ್ನು ಏನದಲ್ಲ ಬಬಲೇಶ್ವರಕ್ಕೆ ಇದೆ ಅಂತ ಇತಿಹಾಸನೂ ಕೂಡ ಇದೆ. ಅವತ್ತು ಕನೇರಿ ಅಪ್ಪವರು ಈ ನನ್ನ 2-3 ದಿನದಲ್ಲಿ ನೋಡಿ, ಈಗ ತಾನೇ ನೀವು ನೋಡ್ತೀರಿ ಅಲ್ಲಿ ಸ್ಟಿಕ್ಕರ್ಗಳಿವೆ, ಸ್ಟಿಕ್ಕರು ಇಂದು ಮತ್ತು ಏನದಲ್ಲ ನನ್ನ ಬೆಂಬಲ ಕನೇರಿ ಶ್ರೀಗಳಿಗೆ ಅಂತ ಅವ್ರದ್ದು ಫೋಟೋ ಹಾಕಿ ಇಂದ ನನ್ನ ಕೈ ಮುಗಿದದ್ದು ಫೋಟೋ ಹಾಕಿ ನಾನು ಏನದಲ್ಲ 151 ಗಾಡಿಗಳನ್ನು ತೆಗೆದುಕೊಂಡು ಹೋದಂಥದ್ದು ಇದೆ. ನಾನು ಸಂಘಟನಾದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಆದರೂ ಕೂಡ ಇನ್ನೂ ನಾನು ಯಾವುದೇ ಇದ್ದದ್ದು ನನ್ನ ಬೆನ್ನೇ ನಾನು ಕಾಣೋದಿಲ್ಲ. ಆದರೂ ನಾನು ಕಾರ್ಯಕರ್ತರ ಮಾತು ಕೇಳೋದು ನನ್ನ ಚಟ ಮೊದಲಿನಿಂತೆ. ಯಾಕಂದ್ರೆ ಈಗಿನ ಈ ಪಿಚ್ಚಿನಲ್ಲಿ ಒಂದೊಂದು ಹಳ್ಳಿಗೆ ಹೋದಾಗ ಆ ಊರಿನ ಯುವಕರು ಹಿರಿಯರು ಅವ್ರ ಸಲಹೆ ಕೇಳ್ತಾರೆ. ಅವ್ರ ಸಲಹೆ ಕೇಳಿದ ಮ್ಯಾಲ ಸಣ್ಣ ಯೂತ್ ಯಂಗ್ಸ್ಟಾರ್ ಏನದಲ್ಲ ಅವ್ರಿಗೂ ಕೇಳಕತ್ತೀನಿ. ಎಲ್ಲ ಸಮಾಜದವರು ಅಲ್ಲಿ ಆ ಊರಾಗ 10-12 ಸಮಾಜಗಳಿದ್ದರೂ ಕೂಡ ಇವತ್ತು ಒಂದೊಂದು ಸಮಾಜದವರು ಇರ್ತಾರೆ. ಯಾರು ಇವತ್ತು ಕುಂಬಾರರು ಒಂದು ಸಮಾಜದವ್ರು ಇರ್ತಾರೆ, ಮನೆ ಅವ್ರ ಅಣ್ಣ ತಮ್ಮರು ಡಿವೈಡ್ ಆಗಿರ್ತಾರೆ. ಇವತ್ತು ಗುರುಗಳು ಇರ್ತಾರೆ, ಮನೆ ಗುರುಗಳು ಏನದಲ್ಲ ಐನೇರ್ ಅಂತೀವಿ ನಾವು, ಇಲ್ಲಿನೂ ಗುರುಗಳು ಅಂತಾರೆ. ಅವ್ರು 1-2 ಮನೆ ಇರ್ತಾವ. ಇಂಥ ಸಮಾಜಕ್ಕೂ ಕೂಡ ನಾನು ಏನದಲ್ಲ ಅವ್ರಿಗೆ ಭೇಟಿಯಾಗಿ ಅವ್ರಿಗೆ ಮಾಡಿ ಅವ್ರ ತಾಲೂಕು ಅಧ್ಯಕ್ಷರಿಗೆ ಅವರಿಗೆ ಕೂಡ ಒಂದು ಹಳ್ಳಿಯಾಗ ಹೋದೆವಪ್ಪ ಅಂದ್ರೆ ಅವ್ರಿಗೆಲ್ಲರೂ ನನಗೆ BJP ಕಾರ್ಯಕರ್ತ. ನಾನು ಭೇಟಿ ಆದ ಯಾವುದೇ ಹಳ್ಳಿಗೆ ಇವತ್ತು ಒಂದು ಫಂಕ್ಷನ್ಗೆ ಬಂದೆಪ್ಪ ಅಂದ್ರೆ ಅವ್ರಿಗೆ ಫೋನ್ ಮಾಡ್ತೀನಿ. ಈಗ 120 ಹಳ್ಳಿಯಲ್ಲಿ ಕೂಡ ಒಂದೊಂದು ಹಳ್ಳಿಯಾಗ ಒಂದು 40-50 ಹಳ್ಳಿಯಲ್ಲಿ 20-30 ನಂಬರ್ಗಳಿವೆ. ಕಾಂಟ್ಯಾಕ್ಟ್ ಮಾಡ್ತೀನಿ. ಇವತ್ತು ನಾನು ಬರ್ಲಾಕತ್ತೀನಿ ನಿಮ್ಮ ಊರಿಗೆ, ಇಂಥ ಫಂಕ್ಷನ್ ಕರೆದಾರ, ನಾನು ಗೆಸ್ಟ್ ಮಾಡಿದಾರ, ನಾನು ಬರ್ಲಾಕತ್ತೀನಿ ಅಂತ ಹೇಳಿ ನಾನು ಅಲ್ಲಿ ಹೋದಾಗ ಅವರು ಮತ್ತೆ ಒಂದು 5-6 ಮಂದಿ ನಾವು ನಿಂತಿರ್ತೀರಿ ಅಂದಾಗ 10-15 ಮಂದಿ ನಿಂತು ನನಗೆ ವೆಲ್ಕಮ್ ಮಾಡಿಕೊಂಡು ಒಳ್ಳೆ ರೆಸ್ಪಾನ್ಸ್ ಏನದಲ್ಲ ಯುವಕರು ಮತ್ತು ಹಿರಿಯರು ಕೊಳ್ಳಾಗ್ತಾರೆ. ಯಾಕಂತಂದ್ರೆ ಅವ್ರ ಬೆಂಬಲಕ್ಕೆ ಇವತ್ತೇನದಲ್ಲ ನಾನು ಕಾರ್ಡ್ ತೊಗೊಂಡು ಮನೆಗೆ ಬಂದ್ರಪ್ಪ ಅಂತಂದ್ರೆ ಅವ್ರಿಗೆ ನಾನು ಎಷ್ಟೊತ್ತಿದ್ದರೂ ಬರ್ತೀನಿ ಅಂತೇಳಿ ನನ್ನ ಮನೆಯಲ್ಲಿ ಬಂದು ಅವ್ರಿಗೆ ಕುಂದಿರಿಸಿ ನೀರು, ಚಹಾ ಮತ್ತು ಕಾರ್ಡ್ ತೊಗೊಂಡು 100ಕ್ಕೆ 100 ನಾನು ಬರ್ತೀನಿ ಅಂತ ಮಾತು ಕೊಟ್ಟನಪ್ಪ ಅಂದ್ರೆ ನಾನು PAಗೆ ಹೇಳಿ ಅವತ್ತಿನ ದಿನ ಡೇಟಿಗೆ ಅವ TP ಹಾಕಿ ಕೊಟ್ಬಿಡ್ತಾನೆ. ಆ ಪ್ರಕಾರ ನಾನು ಏನದಲ್ಲ ಕಾರ್ಯಕ್ರಮಗಳನ್ನು ಈಗ ಮಾಡ್ಲಕತ್ತೀನಿ. ಸರ್, ನೀವು ತಾವು ರಾಜಕೀಯವಾಗಿ ದೇವರಿಪ್ಪರಿಗೆ ಮತಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ದೇವರಿಪ್ಪರಿಗೆ ಮತಕ್ಷೇತ್ರ ನಾನು ಹುಟ್ಟಿದ ಊರು ಬಂಡೆಪ್ಪನಹಳ್ಳಿ ಸಾಲವಾಡಿಗೆ. 32 ವರ್ಷಗಳಲ್ಲಿ ನಾನು ಯಡ್ಯಾಪುರದಲ್ಲಿ ಅಲ್ಲಿನೂ ಮಾಡೀನಿ. ಈ ಹುಟ್ಟಿದ ಊರಿನಲ್ಲಿ ಕೂಡ ಸೇವೆ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಬಂತು. ನನಗೆ ಆಸೆ ಹುಟ್ಟಿತು, ಮಾಡಬೇಕು, ಇಲ್ಲಿನೂ ಸೇವೆ ಮಾಡಬೇಕು. ಅಲ್ಲಿನೂ ಮಾಡೀನಿ, ಇಲ್ಲಿ ಹುಟ್ಟಿದ ಊರದ, ಇಲ್ಲಿನೂ ಮಾಡಬೇಕು ಅಂತನಂಥ ಆಶೆದಿಂದ ನಾನು ಏನದಲ್ಲ ಇಲ್ಲಿಗೆ ಬಂದದ್ದು. ಈ ಕ್ಷೇತ್ರದ ಜನತೆ ನಿಮ್ಮ ನಾಯಕತ್ವ ಒಪ್ಕೋಬೋದು ಸರ್? ನಾನು ಸೇವಕನಾಗಿ ದುಡಿತೀನಿ. ನಾನು ಮೊದಲ ಒಬ್ಬ ಬಸನಗೌಡ S ಪಾಟೀಲ್ ಒಬ್ಬ ಇಂಜಿನಿಯರ್, ಎಕ್ಸ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂತ ನಾನು ದುಡಿದೆ. ಒಬ್ಬ ಸೇವಕನಾಗಿ, ಅವರ ಮನೆಯ ಮಗನಾಗಿ, ಅವರ ಮನೆಯ ಆಳಾಗಿ ನಾನು ದುಡಿತೀನಿ. ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಸಣ್ಣ ಯುವಕರಿಗೆ ಹೆಗಲ ಮ್ಯಾಗ ಕೈ ಹಾಕಿ ಬ್ರದರ್ ಅಂತಂತೀನಿ. ಯಾವತ್ತೇ ಇದ್ರೂ ಕೂಡ ಅವ್ರು ನನಗೆ ಕೂನ ಇಡ್ಲಿಲ್ಲಪ್ಪ ಅಂದ್ರು ಅವ್ರು ಒಂದ್ಸಲ ಕೂನ ಹಿಡಿದಾಗ ನಾನು 2 ಕೈಲಿ ನಮಸ್ಕಾರ ಮಾಡೋದು ನನಗೆ ಈ 34 ವರ್ಷದಿಂದ ರಾಟಿ. ಯಾರೇ ಒಬ್ಬ ಸಣ್ಣ ನನಗಿಂತ ವಯಸ್ಸಿನಲ್ಲಿ ಸಣ್ಣ ಇದ್ರು ಕೂಡ ನಾನು 2 ಕೈಲಿ ನಮಸ್ಕಾರ ಮಾಡೋದಂತ ಒಂದು ಪದ್ಧತಿ ನಾನು ಇಟ್ಕೊಂತೀನಿ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಪ್ರಯತ್ನಕ್ಕೆ ಸಿಗ್ತದ ಅಂತ ಅನ್ನೋದು ನನಗೆ ಆತ್ಮಸಾಕ್ಷಿ ಇದೆ. ಅದು ಹೈಕಮಾಂಡ್ ವಿಷಯ. ಓಕೆ ಸರ್. ಈ ದುಡ್ಡು ಮಾಡೋಕ್ಕಾಗಿ ಉದ್ದೇಶ ಇಟ್ಕೊಂಡಿದ್ದೀನಿ ರಾಜಕೀಯ. ನಾನು ನಿನ್ನ ಒಂದು ನಿಜವಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಟೆಸ್ಟ್ನು ಮಾಡ್ಬೋದು. ನಾನು 32 ವರ್ಷ ಮಂಡಳ ಪಂಚಾಯತಿ ಸದಸ್ಯ, APMC ಸದಸ್ಯ, APMC ನಮ್ಮ ತಮ್ಮ ಅಧ್ಯಕ್ಷ, ನಾನು ಜಿಲ್ಲಾ ಪಂಚಾಯತಿ ಸದಸ್ಯ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗ ಸಿಟ್ಟಿಂಗ್ ಭತ್ತ ಅಂತ ಕೊಡ್ತಾರೆ. ನನ್ನ ಅಕೌಂಟ್ ಸಿಟ್ಟಿಂಗ್ ಬರ್ತಕ್ಕೆ ಇದೆ, ಇವತ್ತು ನೀವು ನೋಡ್ಬೋದು. ಇಡೀ ರಾಜಕೀಯದಲ್ಲಿ ಜಿಲ್ಲಾ ಪಂಚಾಯತಿ ಸ್ಟೇಟ್ ಲೆವೆಲ್ ಯಾರಾದರೂ ಇದ್ದರೆ
ನನ್ನ ಅಕೌಂಟ್ ತೆಗಿಸ್ಬೋದು ನೀವು, ನನ್ನ ಅಕೌಂಟ್ ನಂಬರ್ನು ನೀನು ಕೊಡ್ತೀನಿ. ಆದರೂ ಕೂಡ ನನ್ನ ಅಕೌಂಟ್ನಲ್ಲಿ ಅವಾಗ ಸಿಟ್ಟಿಂಗ್ ಭತ್ತ ಏನು ಬರ್ತಿತ್ತು ಅದಕ್ಕೆ ನಾನು ಏನದಲ್ಲ ಅಕೌಂಟ್ ತೆಗಿಸಿದ್ದೆ. ಇಲ್ಲಿ ತನಕ ನನಗೆ ಅಕೌಂಟ್ ಇದ್ದಿದ್ದಿಲ್ಲ. ಇವತ್ತೂ ಕೂಡ ನೀವು ವಂಡರ್ ಆಗ್ಬೋದು, ನಾನು ಏನ್ರಿ 120 ಕೋಟಿ ಕೆಲಸ ಮಾಡ್ತಾರೆ, 120 ಕೋಟಿ ಕೆಲಸ ಮಾಡ್ತೀನಿ, ಸಬ್ಲೆಟ್ ಮಾಡ್ತೀನಿ. ಒಬ್ಬರು ಕಡೆಯಿಂದ ಈ ಪಿಚರ್ಸ್ ರಾವನ ಹೆಸರಲ್ಲೇ ಮಾಡಿದ್ದೀನಿ, ಪಿ ವಿ ರಾವ್ ಹೆಸರಲ್ಲೇ ಮಾಡಿದ್ದೀನಿ, ಈಗ 120 ಕೋಟಿ ವಿ ಶೇಖರ್ನ ಹೆಸರಲ್ಲೇ ಮಾಡಿದ್ದೀನಿ, ಅವ್ರ ಹೆಸರಲ್ಲೇ ಮಾಡ್ತೀನಿ. ಆದ್ರೆ ನನ್ನ ಅಕೌಂಟಿಗೆ ಏನದಲ್ಲ ರೊಕ್ಕ ಇರಲ್ಲ. ನಾನು ದಿನ ಚೆಕ್ಕು ಸಹಿ ಮಾಡೋದು ಇದು ಮಾಡೋದು ಇವತ್ತಿಗೂ ಇಲ್ಲ. ದುಡ್ಡಿನ ಆಸೆಯಾಗಿ ನನಗೆ ಇಲ್ಲೇ ಇಲ್ಲ. ನನಗೇನು ಜನರಿಗೆ ಸಹಾಯ ಮಾಡಬೇಕು, ಜನರಿಂದ ನಾನು ಹೆಸರು ಪಡಿಬೇಕು, ಒಳ್ಳೆಯವ್ರು ಯಾರಪ್ಪ ಅಂತ ಅನ್ಬೇಕು ಅನ್ನೋದು ನಾನು 32 ವರ್ಷದ ಸರ್ವಿಸ್ನಲ್ಲಿ. ಈಗಾಗಲೇ ನೀವು ಕೇಳ್ಬೋದು, ಈಗ ಹೆಸರು ಗಳಿಸೀನಿ, ರೊಕ್ಕ ಗಳಿಸಿಲ್ಲ. ಇವತ್ತಿಗೂ ನನ್ನ ಹೆಸರು ಸುಲ್ಪುರದಲ್ಲಿ ಯಡ್ಯಾಪುರ ಬಸನಗೌಡ ಒಳ್ಳೆಯದ್ರಿ, ನಂದು ನಾ ಹೇಳ್ಕೊಳ್ಳೋದಿಲ್ಲ, ಆದ್ರೆ ಜನ ಹೇಳ್ತಾರೆ. ಆದ್ರೂ ಕೂಡ ಇಲ್ಲಿ ಏನಂತಾರ, ಎಷ್ಟೋ ಮಂದಿ ಇಲ್ಲಿ ನನ್ನ ಟೆಸ್ಟ್ ಮಾಡಿದ್ದಾರೆ. ಇಲ್ಲಿ ದೇವರಪಿರಿಗಿ ಮತಕ್ಷೇತ್ರದ ರಿಲೇಷನ್ಗಳು ಕೂಡ ಸುಲ್ಪುರದಲ್ಲಿದೆ, ಶಾಪುರದಲ್ಲಿದೆ, ಯಾದಗಿರಿಯಲ್ಲಿದೆ, ಹುಣಸಗಿಯಲ್ಲಿದೆ, ಮತ್ತು ಏನದಲ್ಲ ಕೆಂಬಾವಿಯಲ್ಲಿ ಕೂಡ ಇದೆ. ಇದ್ದರು ಕೇಳ್ತಾರೆ, ಯಡ್ಯಾಪುರ ಬಸ್ ನೋಡಿ ಈಗ ದೇವರಪಿರಿಗಿ ಮತಕ್ಷೇತ್ರದ BJP ಕ್ಯಾಂಡಿಡೇಟ್ ಆಕಾಂಕ್ಷಿ ಅಂತ ತಿರುಗಾಡ್ಲಕತ್ತಾರೆ. ಒಳ್ಳೆಯವ್ರಿ, ವರ್ಕರ್ ರೀ, ಭಾಳ ಕೆಲಸ ಮಾಡಿಕೊಟ್ಟಾರ್ರಿ, ಅವ್ರು ಭಾಳ ಒಳ್ಳೆಯವ್ರಿ, ಯಾವುದೇ ಕೆಲಸ ಹಿಡಿದ್ರು ಮಾಡ್ಯಾರ ಅಂತ ಹೇಳ್ತಾರೆ. ಇಲ್ಲ, ಯಡಿಯೂರಪ್ಪ ಗೌಡರು ಏನು ಅಧಿಕಾರಕ್ಕಾಗಿ ಅಥವಾ ಅಭಿವೃದ್ಧಿಗಾಗಿ ರಾಜಕಾರಣ? ಅಭಿವೃದ್ಧಿಗಾಗಿ. ಒಬ್ಬ ಇಂಜಿನಿಯರ್ ಆಗಿ ಚಿತ್ರಣ ನನಗೆ ಅಧಿಕಾರ ಜನರು ಕೊಟ್ರೆ, ಜನರ ಕೈಯಲ್ಲಿದೆ, ಯಾರ ಕೈಯಲ್ಲಿ ಹೈಕಮಾಂಡು ಟಿಕೆಟ್ ಕೊಡಬೇಕು, ಜನರು ಮತ ಹಾಕ್ಬೇಕು. ಜನರು ಮತ ಹಾಕಿದಾಗ ನಾವು ಏನದಲ್ಲ ಒಂದು ಜನಪ್ರತಿನಿಧಿಗಳು ಆಗ್ತದೆ. ಜನರೇ ಈ ದೇವರಿಪ್ರಿಗಿ ಮತದಾರ ದೇವರುಗಳಲ್ಲಿ, ಯಾಕಂದ್ರೆ ದೇವರಿಪ್ರಿಗಿ ಮತಕ್ಷೇತ್ರ ಒಂದು ಒಳ್ಳೆ ಹೆಸರಿಟ್ಟಂಥ ಕ್ಷೇತ್ರ. ಯಾಕಂದ್ರೆ ದೇವರು ಇಪ್ಪರಿಗೆ, ನಾನು ಮತದಾರ ದೇವರುಗಳು, ಮತದಾರರೇ ಎಲ್ಲ ದೇವರುಗಳು, 2,50,000 ಇರ್ತಕ್ಕಂಥ ಮತದಾರರು ಎಲ್ಲ ಮತದಾರ ದೇವರುಗಳಲ್ಲಿ ಅವ್ರು ಹಾಕಿದಾಗೆ ಆಗ್ತದೆ. ಚಿತ್ರಣ ಮಾಡಬೇಕು. ಆ ನಿಲುವು ಮತದಾರ ದೇವರುಗಳು ನನಗೆ ಕೊಟ್ರೆ, ಹೈಕಮಾಂಡ್ ನನಗೆ ಟಿಕೆಟ್ ಕೊಟ್ಟರೆ ಮಾಡ್ಬೇಕಂತ ಅನ್ನೋದು. ದೇವರಪಿರಿಗಿ ಕ್ಷೇತ್ರ ಬಗ್ಗೆ ತಮ್ಮ ಅಭಿವೃದ್ಧಿ ಕನಸು ಏನು ಸರ್? ಈಗಾಗಲೇ ಅಭಿವೃದ್ಧಿ ಬಗ್ಗೆ ಭಾಳ ಹಿಂದುಳಿದ. ನಾನು ಅವ್ರ ಬಗ್ಗೆ ಇವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಲ್ಲ. ಅಭಿವೃದ್ಧಿ ನೋಡಿದಾಗ ಇವತ್ತ ಮಂಡ್ಯ ಬೆಂಗಳೂರು ಹೋಗ್ರಿ, ಯಾವ ಟೈಪ್ ಮಾಡಿದ್ದಾರೆ. ಇವತ್ತು ನಾನು ತಿರ್ಗಾಡಕತ್ತೀನಿ, ನನಗೆ ಭಾಳ ನೋಡಿ ಭಾಳ ತ್ರಾಸ ಆಗ್ತದೆ. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ನೀರಿನ ಸಮಸ್ಯೆ ಇದೆ. ನೀರು ಒತ್ತ ಬಂಡಿಯಲ್ಲಿ 8 ತೊಗೊಂಡ್ಕಿಸಿ ನೀರು ಇದು ಮಾಡ್ತಾರೆ. ಇದನ್ನು ನೋಡಿ ಜಾಲವಾದಿ ಅಂತ ಒಂದು ಗ್ರಾಮ ಬರುತ್ತೆ, ಅಲ್ಲಿ ನಾನು ಕ್ಯಾಂಪಿಗೆ ಕೋರವಾರ ಮತ್ತು ಜಾಲವಾದಿ ನಡುವೆ ನಾನು ಒಂದು ಕ್ಯಾಂಪ್ ಹಾಕೀನಿ. ಆ ಕ್ಯಾಂಪಿಗೆ ಒಂದು 25-30 ಮಂದಿ ರೈತರು ಬಂದರು. ಅಲ್ಲಿ ಹಿರಿಯರು, ಜಾಲವಾದಿ ಗ್ರಾಮದ ಹಿರಿಯರು ಅವರು ಕೂಡಿ ಬಂದರು. ಬಂದಾಗ ನಾನು ಕೇಳಿದೆ, ಬಂದು ಅವ್ರಿಗೆ ಚಾಗಿ ಕುಡಿಸಿ ಕೇಳಿದಾಗ ಏನು ಸಮಸ್ಯೆ, ಏನ್ರಿ ನಮ್ಮದು. ನಾನು ಕ್ಯಾಂಪ್ ಮುಗಿಸ್ಕೊಂಡು ನಾನು 8ಕ್ಕೆ ಇಲ್ಲಿಗೆ ಬರ್ಬೇಕಾದಾಗ ನೋಡ್ತಿದ್ದೆ, ಒತ್ತ ಬಂಡಿಯಲ್ಲಿ ನೀರು ತರ್ತಿದ್ರು 8ಕ್ಕೆ, ನಳದ ಬಳಿ ಬೋರ್ವೆಲ್ ಬಳಿ ಕೊಡೆಗಳನ್ನು ಇಟ್ಟಿದ್ದು ನೋಡ್ತಿದ್ದೆ. ಏನಪ್ಪ ನೀನು 1947ರಲ್ಲಿ ಸ್ವತಂತ್ರ ಬಂದು ಇವತ್ತು ಏನದಲ್ಲ ನೀರಿನ ಸಲುವಾಗಿ ಇಷ್ಟು ತ್ರಾಸ ಆಗ್ತದಪ್ಪ ಅಂತಂದ್ರೆ ಏನಿದೆ ಅಂತ ನಾನು ನೋಡೀನಿ. ಅಂದಾಗ ಕೆರಿದು, ಜಾಲವಾದಿ ಕೆರಿದು ಭಾಳ ತ್ರಾಸ ಅದ ರೀ. ಅದಕ್ಕೆ ನೀವು ಎಷ್ಟೊತ್ತಿದ್ರೂ ನೀವು ಮಾಡಿಕೊಡಬೇಕು. ಈಗಾಗಲೇ ನೀವು ಒಬ್ಬ ಗುತ್ತೇದಾರನಾಗಿ ಭಾಳ ಜನರಿಗೆ ಕೆನಲ್ ಓದಲ್ಲಿ ಭಾಳ ರೈತ ಬಾಂಧವರಿಗೆ ಎಲ್ಲರಿಗೆ ಹೆಲ್ಪ್ ಮಾಡಿದ್ದು ನಮ್ಮ ಊರಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮ ಬಗ್ಗೆ. ಅವ್ರ ಬಾಯಿಲಿಂದ ಬಂತು. ಏನು ಮಾಡ್ಬೇಕು ಹೇಳ್ರಿ ನೋಡ್ರಿ, ಅದು ನಾನು ಒಬ್ಬ ಇಂಜಿನಿಯರ್, ಅದು ನನ್ನ ಎಸ್ಟಿಮೇಟ್ನಲ್ಲಿ ಇಲ್ಲ. ನಾಳೆಗೆ ನಾನು ಏನದಲ್ಲ ಎಜುಕೇಟೆಡ್ ಇಂಜಿನಿಯರ್ ಕರೆಸ್ತೀನಿ, AEE ಕರೆಸ್ತೇನೆ. ಕರೆಸಿ ಅಲ್ಲಿ ಬಂದಾಗ ನಾನು ನಿಮಗೆ ಸ್ವಂತ ಇದರಿಂದ ನಾನು ಖರ್ಚು ಮಾಡಿ ಹಿಂದಾಗಡೆ ಅವರು ಮಾಡ್ತಾರೋ ಬಿಡ್ತಾರೋ ಅದು ಬಿಟ್ಟು, ಇವತ್ತು ನೀರಿನ ಸಲುವಾಗಿ ನೀವು ಏನದಲ್ಲ ರೈತರು ಬಂದಿರಲ್ಲ. ನಾನು ಒಬ್ಬ ರೈತನ ಮಗ,
ನಾನು 100% ನಿಮಗೆ ಏನದಲ್ಲ ಮಾಡಿಕೊಡ್ತೀನಿ, ನನಗೆ 2 ದಿನ ಟೈಮ್ ಕೊಡ್ರಿ ಅಂತ ಅಂದಾಗ ಅವ್ರಿಗೆ ಎಜ್ಗೋಡಿ ನೀರು ಅವ್ರಿಗೆ ಸ್ಪಾಟಿಗೆ ಹೋದೆವು, ನೋಡಿದೆವು. ಕಾಂಟೂರ್ ಅಂತ ಇರ್ತದೆ, ಅಂದರೆ ಫಾಸ್ಟಾಗಿ ನೀರು ಬರಂಗೆ ತೊಗೊತೀವಿ. ಇದು ಆದರೆ ಬರೋಬರಿ ಆಗ್ತದೆ ಅಂತ ಹೇಳಿದರು. ಅಲ್ಲಿ ಎಲ್ಲ ಮಾಜಿ TP ಮೆಂಬರ್ಗಳಿದ್ದರು, ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ಲೀಡರ್ಗಳಿದ್ದರು, ಎಲ್ಲ JDS ಕಾಂಗ್ರೆಸ್ಸು BJP ಮಂದಿ ಅಲ್ಲಿತ್ತು. ನಾನು ಒಂದು ಮಾತು ಹೇಳಿದೆ, ನಾ ಮಷಿನ್ ಕಳಿಸ್ತೀನಿ, ಸ್ಟಾರ್ಟ್ ಮಾಡ್ತೀನಿ, ಕಿರಿಕಿರಿ ಯಾರ್ದು ಬರಬಾರ್ದು. ಇವತ್ತು ನಾ ಮಾರ್ಕೋಟ್ ಹಾಕಿ ಸುಣ್ಣ ಹಾಕಿ ಹೋಗ್ತೀನಿ, 2 ದಿನ ನೋಡ್ತೀನಿ ನಾನು. ಯಾಕಂದ್ರೆ ನನಗೆ ಅನುಭವ ಅದ, ಇದನ್ನೇ ನಾ ಗ್ರೌಂಡ್ ಲೆವೆಲ್ ಮಾಡ್ಕೊಂತ ಬಂದೀನಿ ನಾನು 30 ವರ್ಷ. ಆಗ್ತೀನಿ ಕಿರಿಕಿರಿ ಬರಲಾರ್ದಂಗಿದ್ದಾಗ ಅಲ್ಲಿ ನಮ್ಮ ಇಂಜಿನಿಯರ್ ಬರ್ತಾನೆ, ಎಕ್ಸಿಬಿಷನ್ ಮಾಡ್ತಾನೆ. ವಿಧಿನೇ ನಿಮಗೆ 14 ಡೇಸ್ನ್ಯಾಗ 10 ಡೇಸ್ನ್ಯಾಗ ನೀರು ಬಿಡಿಸ್ಕೇಸಿ ನಿಮಗೆ ಕೆರೆ ನೀರು ತುಂಬಿಸೋದು ಶತಸಿದ್ಧ ಅಂತ ಹೇಳಿದ್ರು. ಅದೇ ಟೈಪ್ ಆಗಿ ಅಲ್ಲಿ ಏನದಲ್ಲ ಹೋದ್ರು, ಅವ್ರೂ ಸಾಥಿ ಕೊಟ್ಟರು, ನಿಂತರು. ಇವತ್ತು ಕೆರೆ ತುಂಬಿಸಿದೆ. ಇವತ್ತು ಏನದಲ್ಲ ಆ ಕೆರೆದು ನೀರಿಂದು ನನಗೆ ಏನದಲ್ಲ ಅವರು ಒಂದು ಹೆಸರಿಟ್ರು, ಏನಂತ ನಮ್ಮ ಊರಿಗೆ ಏನದಲ್ಲ ಇವರು ಭಗೀರಥ ಬಂದಂಗೆ ಆಯಿತು ಅನ್ನಂಥ ಮಾತು ಒಂದು ಮಠ ಇದೆ ಅಲ್ಲಿ. ಆ ಮಠಕ್ಕೆ ಕರೆಸಿದಾಗ ಒಬ್ಬ ಅಲ್ಲಿಯ ಲೀಡರ್ಗಳು ಅಂದರು. ಯಾಕಂದ್ರೆ ನನಗೆ ತೃಪ್ತಿ ಆಯ್ತು. ಕೆರೆ ನೋಡಿದೆ ನಾನು, ರಾತ್ರಿ ಬರೋ ಟೈಮ್ದೆ ಕೆರೆ ತುಂಬಿ ಊರಲ್ಲಿ ಕೆರೆ ನೀರು ಚೆಲ್ಲಕತ್ತಿದ್ದೆ. ಅವಾಗ ನಾನು ಬರ್ಲಾಕತ್ತಿದ್ದಾಗ ರಾತ್ರಿ ನೋಡಿ ನನಗೆ ಭಾಳ ಖುಷಿ ಆಯಿತು. ಕರೆ ನಿಜವಾಗಿ ಹೇಳ್ತೀನಿ, ಅವತ್ತು ನಾವು ಒಂದು ರೊಟ್ಟಿ ಹಚ್ಕೊಂಡಿನಿ. ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಸರ್, ಏನಪ್ಪ ನಾ ಮಾಡಿದ್ದ ಕೆಲಸಕ್ಕೆ ಜನರಿಗೆ ಇದಾಯ್ತಲ್ಲ ಅಂತ ಬಂದು ನನಗೆ ಶಾಲು ಹಾರ ಹಾಕ್ಲಿಕ್ಕೆ ಮಾಡಿದ್ರು. ನಾನು ಹಾಕೊಳ್ಳೋದಲ್ಲ ಶಾಲು, ಇಲ್ರಿ ನಿಮಗೆ ಬಂದು ಇದು ಮಾಡ್ತೀವಿ ಅಂದರು. ಬೇಡ. ಅದೇ ರೀತಿಯಾಗಿ ಇವತ್ತು ಅಂದಿಗ್ನೂರು ನನ್ನ ಮತಕ್ಷೇತ್ರದಲ್ಲಿ ಬರೋದಲ್ಲ, ಅಂದಿಗ್ನೂರು ಏನದಲ್ಲ ಸಿಂದಗಿ ಮತಕ್ಷೇತ್ರ ಬರ್ತದೆ. ಅಲ್ಲಿನೂ ಕೂಡ ರೈತರು ಬಂದು ಅಲ್ಲಿ ಮಾಡಿದಾಗ ಅಲ್ಲಿನೂ ಕೂಡ ನಾನು ಏನದಲ್ಲ ಅದನ್ನೆಲ್ಲ ಪೂರ್ಣ ನಾನು ಖರ್ಚಿಲ್ಲ. ಇವತ್ತಿಗೂ ನಾನು ಬಿಲ್ ತೊಗೊಂಡಿಲ್ಲ, ನೀನು ಎಸ್ಟಿಮೇಟ್ ಮಾಡಿ. ಅದಕ್ಕೂ ಕೂಡ ಕೆರೆಗೆ ಏನದಲ್ಲ ನಾ ಮಾಡೀನಿ. ಸಾಕಷ್ಟು ರೈತರಿಗೆ ಏನದಲ್ಲ ಹೊಲಗಳಲ್ಲಿ ಇದ್ದಂಥ ಭೂಮಿಗೆ ಏನದಲ್ಲ ಅಲ್ಲಿಗೆ ಟಿಪ್ಪರು ಟ್ಯಾಕ್ಟ್ರಿ ತಂದರೂ ಕೂಡ ನಾನು ಮಷಿನ್ ಕೊಟ್ಟು ಭಾಳ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಒಂದಿಷ್ಟು ಮಂದಿಗೆ ಕೃಷಿ ಹೊಂಡ ಹೊಡ್ಕೊತೀನಿ ಅಂತಂತಂದ್ರೆ ಕೃಷಿ ಹೊಂಡಕ್ಕೆ ನಾನು ಮಷಿನ್ ಕೊಟ್ಟೀನಿ. ನನ್ನ ತೃಪ್ತಿ ಪ್ರಕಾರ ನಾನು ಹೆಲ್ಪ್ ಮಾಡಿದ್ದೀನಿ. ಅವರು ಕೂಡ ಮಾಡಿದಾಗ ಯಾಕ್ರಿ ನಿಮ್ಮಂಥವ್ರು ಯಾಕೆ MLA ನಿಂದಿರಬಾರ್ದು ಅಂತಂದಾಗ ಅವ್ರ ಬಾಯಿಲಿಂದ ಬಂದಾಗೆ ನಾನು ಏನದಲ್ಲ ಈ ತಿರುಗಾಡಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದ್ರೆ ಜನರ ಬಾಯಿಲಿಂದ ಬಂತಲ್ಲಪ್ಪ, ಪಬ್ಲಿಕ್ ಬಂದದಪ್ಪ, ಇಷ್ಟೆಲ್ಲ ನೀವು ಏನೂ ಇಲ್ಲಾರ್ದ ಮಾಡ್ತಿರಲ್ರಿ, ನಿಂದರಿ MLA ಯಾಕ ಅನ್ನಂಥ ಮಾತು ಬಂದದ. ಇವತ್ತು ದೇವೂರು ಆಗಲಿ, ಜಾಲವಾದಿ ಆಗಲಿ, ಕೋರ್ವಾರ ಆಗಲಿ, ವರ್ಕನಹಳ್ಳಿ ಆಗಲಿ, ಮತ್ತೇನದಲ್ಲ ಕೊಂಡಗುಳಿ ಆಗಲಿ, ಮತ್ತೇನದಲ್ಲ ಕುದುರಗುಂಡ ಆಗಲಿ, ಕೆರೊಟ್ಟಿಗೆ ಆಗಲಿ, ಇವತ್ತು ಏನದಲ್ಲ ಎಲ್ಲ ಊರುಗಳಿಗೆ ನಾವು ಕೆನಲ್ ಹೋದರೂ ಕೂಡ ನಾನು ಹೆಲ್ಪ್ ಮಾಡಿದ್ದೀನಿ. ಅವರು ರೈತ ಬಾಂಧವರು ಕೂಡ ನನಗೆ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಜಾಲವಾದಿ ಮತ್ತು ಕೋರ್ವಾರ ಮಂದಿ ಭಾಳ ನನಗೆ ಸಹಕಾರ ಮಾಡಿ ಜಲ್ದಿ ಏನದಲ್ಲ ಲ್ಯಾಂಡ್ ಕನ್ಸಲ್ಟ್ ಮಾಡಿದರು. ಭಾಳ ಫಾಸ್ಟಾಗಿ ಮಾಡಿ ಯಾರೂ ಮಾಡಲಾರ್ದಂಥ ಕೆಲಸ ಲೈನಿಂಗ್ ಮಾಡಿದ ಮ್ಯಾಲ ಫಸ್ಟ್ ಇಡೀ ನೀರು ಕೊಟ್ಟವ ಯಾರಾದರೂ ಇದ್ದರೆ ಅದು ಯಡ್ಯಾಪುರ ಬಸನಗೌಡ ಮತ್ತು K. ಶ್ರೀನಿವಾಸರಾವ್. ಓಕೆ ಸರ್. ಯಾಕಂದ್ರೆ ನನ್ನ ಪಾರ್ಟ್ನರ್ನ ಹೆಸರನ್ನು ನಾನು ತೊಗೊಳ್ಬೇಕು. ಹೌದಾ? ತಗೊಂಡು ನೀರು ಕೊಟ್ಟಾಗ ಖುಷಿ ಏನಂದ್ರೆ ಅದನ್ನು ನೋಡಿದ್ರೆ ರೈತರು ಏನಂದ್ರೆ ಮಳೆ ಇರಲಿಲ್ಲ, ಎಲ್ಲ ಇರಲಿಲ್ಲ, ಅವ್ರಿಗೆ ರೈತರಿಗೆ ನೀರು ಕಟ್ಕೊಳ್ಳೋದು ನಾನು ದಿನ 7ಕ್ಕೆ ಸೈಟಿಗೆ ಹೋಗೋ ಟೈಮ್ದಾಗ ಹೊಲ್ದಾಗ ನಿಂತು ನೀರು ಕಟ್ಟೋ ಟೈಮ್ದಾಗ ನೋಡಿ ನನಗೆ ಖುಷಿ ಆಗ್ತದೆ. ಅವತ್ತೂ ಕೂಡ ನನ್ನ ಕಣ್ಣೀರು ಬಂದವು. ಯಾವ ಕಣ್ಣೀರು? ಸಂತೋಷದ ಕಣ್ಣೀರು. ರೈತ ಎಷ್ಟು ಖುಷಿಯಾಗಿ ಇವತ್ತು ನೀರು ಕಟ್ತಾನಲ್ಪ. ನಾನು ಕಾರ್ ನೋಡಿದಳೆ ಓಡ್ಕೊಂತ ಬರ್ತಿದ್ದ. ಏನ್ರಿ ಏನದಲ್ಲ ಯಾರೂ ಮಾಡಲಾರ್ದಂಥ ಕೆಲಸ ಲೈನಿಂಗ್ ಮಾಡೀರಿ, ಎಲ್ಲ ಮಾಡೀರಿ, ಇವತ್ತು ನೀರು ಕೊಟ್ಟಿರಿ ನೀವು, ನಿಮಗೆ ನಾವು ಮೆಚ್ಚಬೇಕು. ಎಷ್ಟೋ ಮಂದಿ 5 ವರ್ಷ ಆದರೂ ಆಗಿಲ್ಲ, ಇವತ್ತು ಮಾಡಿರ. ಯಾಕ? ನಾವು ಒಬ್ಬ ರೈತನ ಮಗ. ರೈತ ದೇಶದ ಬೆನ್ನೆಲುಬು. ಇವತ್ತು ಅದನ್ನು ಮಾಡಿದ್ದೆ. ಇವತ್ತು ನಾನು ನಂಬೋದು ದೇಶದಲ್ಲಿ ರೈತಗ ಮತ್ತು ಎಕ್ಸ್-ಸರ್ವಿಸ್ ಮ್ಯಾನ್ಗಳು, ಮಿಲಿಟರಿ, ದೇಶ ರಕ್ಷಣೆ ಮಾಡೋ. ಇವತ್ತು ದೇವರಿಪ್ರಿಗಿ ಮತಕ್ಷೇತ್ರದಲ್ಲಿ ಇಲ್ಲಿ ಎಷ್ಟು ಮಂದಿ ಇದ್ದಾರ ಅವ್ರನ್ನ ಅಧ್ಯಕ್ಷರು ಕರೆದು ಎಕ್ಸ್-ಸರ್ವಿಸ್ ಮನೆಗಳಿಗೆ ನಾನು ಸನ್ಮಾನ ಇಡ್ತೀನಿ. ಅವರು ದೇಶ ಕಾಯ್ದು ನಮ್ಮನ್ನು ಏನದಲ್ಲ ಕವಚದಂಗೆ ಆರಾಮಾಗಿ ಇಟ್ಟಾಗ ಇವತ್ತು ಅವರು ಎಕ್ಸ್ ಆಗಿದ್ದಾರೆ, ಅವ್ರಿಗೆ ನಾನು ಸನ್ಮಾನ ಮಾಡ್ಬೇಕಂತ
ನನ್ನ ಆಸೆ ಆಗಿದೆ. ಅದಕ್ಕೆ ಅಂದಾಗ ಇಲ್ಲಿ 35-36 ಮಂದಿ ಇದೇ ದೇವರಿಪ್ರಿಗಿ ಮತಕ್ಷೇತ್ರದ IBA ಅವ್ರಿಗೆ ಸನ್ಮಾನ ಮಾಡಿ ಅವತ್ತಿನ ದಿನ ಅವ್ರಿಗೆ ಊಟದ ವ್ಯವಸ್ಥೆನೂ ಕೂಡ ಹೋಳಿಗೆ ಇದು ಎಲ್ಲ ಅನ್ನ ಚಿತ್ರಾನ್ನ ಎಲ್ಲ ಮಾಡಿ ಅವ್ರ ಗೂಡೇ ನಾನು ಕುಂತು ಅವ್ರಿಗೆಲ್ಲರಿಗೆ ಸನ್ಮಾನ ಮಾಡಿ ಮತ್ತು ಅವ್ರಿಗೆ ಏನೇನು ಇದಾವ ಬೇಡಿಕೆಗಳನ್ನು ಕೂಡ ನನಗೆ ಹೇಳಿದ್ದಾರೆ. ಅದನ್ನು ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಅವ್ರಿಗೆ ನನ್ನ ಕೈಲಾದ ಮಟ್ಟಿಗೆ DC ಅವ್ರ ಬಳಿ ಹೋಗಿ ಅವ್ರಿಗೆ ಒಂದು ಜಾಗ ಮಾಡಿಕೊಡ್ಬೇಕಂತ ಹೇಳ್ತಾರೆ. ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ಮತ್ತು ತಾಳಿಕೋಟೆಯಲ್ಲಿ ಬರ್ತಕ್ಕಂಥ ಅಲ್ಲಿ ಕೂಡ ಒಂದು 30 ಮಂದಿ ಅಂದರೆ ಇಲ್ಲಿ ಮತ್ತು ಅಲ್ಲಿ ಕೂಡ ಅಲ್ಲಿನೂ ತಾಳಿಕೋಟೆ IBಯಲ್ಲಿ ಅವ್ರಿಗೂ ಕೂಡ ಮಿಲಿಟರಿ ಮನ್ಗಳಿಗೆ ಸನ್ಮಾನ ಮಾಡಿ ಅಲ್ಲಿನೂ ಕೂಡ ಅವರಿಗೆ ಅವ್ರ ಗೂಡು ಕುಂತು ಹೋಳಿಗೆ ಊಟ ಕುಂತು ಅವರು ಕೂಡ ಅಲ್ಲಿನ ಜಾಗದ ಬಗ್ಗೆನೇ ಏನದ ಹೇಳಿದ್ದಾರೆ. ಅದನ್ನು ಕೂಡ DC ಅವರಿಗೆ ಮತ್ತು ADC ಅವರಿಗೆ ಭೇಟಿಯಾಗಿ ನೀವು ಪೇಪರ್ಸ್ ತೊಗೊಂಡ್ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರಿಗೆ ಹೇಳಿದ್ದೀನಿ. ಈಗ ಎಲ್ಲೇ ಇರಲಿ ಇವತ್ತ ಮುಂದೂ ಕೂಡ ನಾನು ಈ ಮಠಾಧೀಶರು ಕರೆದ್ರೆ ಮಠಗಳಿಗೆ ಹೋಗ್ತೀನಿ, ಪುರಾಣ ಪುಣ್ಯಕಥೆ ಹೇಳಿದ್ರೆ ಅಲ್ಲಿನೂ ಹೋಗ್ತೀನಿ, ಧಾರ್ಮಿಕ ಸಭೆಯಲ್ಲಿ ಕುಂದಿರ್ತೀನಿ. ಒಂದೊಂದು ತಾಸು ಕುಂತಾಗ ಆ ಪೀಸ್ ಆಫ್ ಮೈಂಡ್ ಸಿಗ್ತದಲ್ಲ, ಅಲ್ಲಿ ಏನಪ್ಪಾ ನೀನ ಕುಂದಿರ್ಬೇಕಂತ ನನಗೆ ಅನಿಸ್ತದೆ. ಅಲ್ಲಿ ನನ್ನದ ತಿಳಿದ 4 ಮಾತುಗಳನ್ನು ಆಡಂತಾರೆ, 4 ಮಾತುಗಳನ್ನು ಆಡ್ತೀನಿ. ಯಾವ ಪುರಾಣ ಹಚ್ಚಿರ್ತಾರ ಆ ಪುರಾಣದ ಮ್ಯಾಟ್ರ್ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಚಿಕ್ಕವನು ಆದರೂ ಕೂಡ ಜನ ಹೆಚ್ಚು ಬೆಂಬಲ ಕೊಟ್ಟು ಇವತ್ತು ಏನದಲ್ಲ ನನಗೆ ಮಾಡ್ಲಕತ್ಯಾರ. ಆದರೂ ಏನದಲ್ಲ ಒಂದಿಷ್ಟು ಮಂದಿ ಏನಪ್ಪ ಅಂತನ್ನೋದು ಇದ್ರೂ ಕೂಡ ಹೇಳ್ತಿರ್ತಾರೆ. ಆದ್ರೆ ನಾನು ಯಾವುದಕ್ಕೂ ನನ್ನ ಕಾಯಕ, ನನ್ನ ಕೆಲಸ ಆಯಿತು, ನನ್ನ ರೈತ ಬಾಂಧವರಾಯಿತು, ನನ್ನ ಮತದಾರ ದೇವರುಗಳಾಯಿತು, ನಾನು ಏನದಲ್ಲ ಫೋನ್ ಮಾಡಿದಾಗ ಫೋನ್ ಎತ್ತೇನೆ. ಇವತ್ತಿನ ದಿನದಲ್ಲಿ ನನ್ನ 35 ವರ್ಷದ ರಾಜಕೀಯದಲ್ಲಿ ಫಸ್ಟ್ ಫೋನ್ ಎತ್ತ. ಕಾರ್ಯಕರ್ತ ಫೋನ್ ಮಾಡಿದರೆ ನಾನು ಇವತ್ತು ರೆಸ್ಟ್ ರೂಮ್ಗೆ ಹೋದಾಗ, ಸ್ನಾನಕ್ಕೆ ಹೋದಾಗ ನಾನು PAಗೂ ಹೇಳ್ತೀನಿ, ಯಾರೇ ಇದ್ರೂ ಫೋನ್ ಎತ್ತರಿ, ಸ್ನಾನಕ್ಕೆ ಹೋಗ್ಯಾರ ಅಂತ ಹೇಳಿ. ಮತ್ತೆ ಏನದಲ್ಲ ರೆಸ್ಟ್ ರೂಮ್ಗೆ ಹೋಗಿ ನಾನು ಊಟಕ್ಕೆ ಕುಂತಾಗ, ನಾಷ್ಟ ಕುಂತಾಗೂ ನಾನು ಫೋನ್ ಬಂತಪ್ಪ ಅಂದ್ರೆ ಬಾಜುನೇ ಇರ್ತದೆ. ರಾತ್ರಿ ನಾನು ಮಲಗೋ ಟೈಮ್ದಾಗ ನನ್ನ ಬಾಜು ಇಟ್ಕೊಂಡು ಸೈಲೆಂಟ್ ಅನ್ನೋದು ನನ್ನ ಜೀವನದಾಗೆ ಇಲ್ಲ. ಬಂತಪ್ಪ ಅಂದ್ರೆ ರಾತ್ರಿ ನಾನು ಫೋನ್ ಮಾಡ್ತೀನಿ. ಬೆಳಗ್ಗೆ ಮುಂಜಾನೆ ಫೋನ್ ಬಂದುವಪ್ಪ ಅಂದ್ರೆ ಗುರ್ತಿರ್ತದೆ, ಯಾರ್ದೋ ಒಂದು ಎಕ್ಸ್ಪೈರ್ಡ್ ಆದವ್ರದ್ದು ಬಂದಿರ್ಬೇಕಪ್ಪ ಅಂತಂದು ಬೆಳಗ್ಗೆ ಮುಂಜಾನೆ 5-5:30, 6ಕ್ಕೆ ಬರ್ತದೆ. ಆ ಟೈಮ್ದಲ್ಲಿ ನಾನು 5 ಗಂಟೆಗೆ ಹೇಳುವಂಥ ರೂಢಿ ಇದೆ, ವಾಕಿಂಗ್ ಹೋಗುವಂಥ ರೂಢಿ ಇದೆ. ನಾನು ಬರ್ತೀನಪ್ಪ ಅಂತ ಹೇಳ್ತೀನಿ, ಹೋಗ್ತೀನಿ. ಈ ಟೈಪು ನಂದು ಏನದಲ್ಲ ನಡೆದದ್ದಾದ. ಇನ್ನು ನನ್ನ ಗುರಿಗಳು ಮುಂದೆ ನಾನು ಏನಪ್ಪ ಅಂತಂದ್ರೆ ಹಳ್ಳಿ ಹೋಗ್ಬೇಕು ಅಂತ ಅನ್ನೋದು ಒಂದು ಇಟ್ಕೊಂಡಿ. 124 ಹಳ್ಳಿಗಳಲ್ಲಿ 32 ಗ್ರಾಮ ಪಂಚಾಯತಿಗಳವ. ಒಂದೊಂದು ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಅಲ್ಲಿ ಎಷ್ಟು ಸಮಾಜ ಅದ, ಆ ಸಮಾಜಗಳ ಆ ಗುಂಪುಗಳನ್ನು ಎಲ್ಲರಿಗೂ ಭೇಟಿಯಾಗಿ ಮನೆಗೆ ಹೋಗಿ ನಾನು ಅಲ್ಲಿ ಇಷ್ಟೇ ಹೇಳೋದು, ನನ್ನ ಹೆಸರು ಇಂಥವ, ನಾನು ಜನಸೇವೆ BJP ಆಕಾಂಕ್ಷಿ, ಜನಸೇವೆ ಮಾಡ್ಬೇಕಂತ ನಾನು ಬಂದಿದ್ದೀನಿ. ಅದರ ಸಲುವಾಗಿ ನಿಮ್ಮ ಆಶೀರ್ವಾದ, ಹಿರಿಯರ ಆಶೀರ್ವಾದ ಮತ್ತು ಏನದಲ್ಲ ಯುವಕರ ಆಶೀರ್ವಾದ ನನಗೆ ಬೇಕು ಅಂತನ್ನಂಥ ಮಾತನ್ನು ಅವ್ರಿಗೆ ಹೇಳಿ ಭೇಟಿಯಾಗಿ ಬರ್ಬೇಕಂತನ್ನಂಥ ಒಂದು ಪಾಯಿಂಟನ್ನು ನಾನು ಇಟ್ಕೊಂಡಿದ್ದೆ. ಸರ್ ಕ್ಷೇತ್ರದಲ್ಲಿ ಆಯಿತು. ನಿನ್ನ ಒಂದು ಮೊನ್ನೆ ರೈತರ ಸಲುವಾಗಿ ಒಂದು ಇಲ್ಲಿ ಕಡ್ಲೆವಾಡ ಅಂತ ಒಂದು ಗ್ರಾಮ ಬರ್ತದೆ, ಅಲ್ಲಿ ಸಾಯಿಗೌಡ ಅಂತ ಒಬ್ಬ ಒಳ್ಳೆಯ ರೈತ. ಆ ರೈತ ನನ್ನ ಬಳಿ ರೇಷ್ಮೆ ಇದ್ರದಾಗ ಅಲ್ಲಿ ಒಂದು ಪ್ರೋಗ್ರಾಮ್ ಹಾಕಿದ್ರು, ಗೌಡ್ರೆ ಹಿಂಗ ರೇಷ್ಮೆ ಇದ್ರದಲ್ಲಿ ನೀವು ಬರ್ಬೇಕಂತ. ರೈತರದಿದ್ದಾಗ ನಾನು ಮೊದಲು ಬರ್ತೀನಿ ಅಂತ ಹೇಳಿ ರೈತರ ಮುಖಂಡರಿಗೆ, ತಾಲೂಕಾ ಅಧ್ಯಕ್ಷರ ರೈತರಿಗೆ, ಡಿಸ್ಟಿಕ್ ಅಧ್ಯಕ್ಷರ ರೈತರಿಗೆ ಅವ್ರನ್ನ ಕರೆಸಿದೆ. ನಾನು ತಪ್ಪದೇ ನಾನು ಏನಾದರೂ ಬರ್ತೀನಿ ಅನ್ನೋಂಥ ಮಾತನ್ನು ಕೂಡ ಅವ್ರಿಗೆ ಆಡಿದೆ. ಅಲ್ಲಿ ಹೋಗಿದ್ದೆ. ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾಗ ರೇಷ್ಮಿ ಚಾಮನಾಳ್ ಅಂತ ಒಂದು ಗ್ರಾಮ, ಅಲ್ಲಿ ಒಬ್ಬ ಜಿಲ್ಲಾ ಪಂಚಾಯತಿ ಸದಸ್ಯನ ಕೂಡ ಇದ್ದ, ಕಿಶನ್ ರಾಠೋಡ್ ಅಂತ. ಅವ ರೇಷ್ಮೆದಲ್ಲಿ ಅವ ಏನದಲ್ಲ ಒಂದು 100 ಎಕರೆ ತೊಗೊಂಡವ, 10 ಎಕರೆ ಇದ್ದ 100 ಎಕರೆ, ಯಾಕಂದ್ರೆ ಅಷ್ಟು ಎಕ್ಸ್ಪರ್ಟ್ ಇದ್ದ, ಅನುಭವ. ಅದು ರೇಷ್ಮೆ ಹೆಂಗಪ್ಪ ಅಂತಂದ್ರೆ ಒಂದು 5 ವರ್ಷದಾಗ 5 6 ಬೆಳೆ ತಗೊಂತ ಒಂದು ಬೆಳೆ ಪೀಕ್ ಅಂತಾರೆ ಅಂಥದ್ದು. ಅದಕ್ಕೆ ಏನಲ್ಲಪ್ಪ ಅಂತಂದ್ರೆ ಯಾಕೆ ಅಲ್ಲಿ ಇದಾಗ್ಲಕೈತಿಪ್ಪ ಅಂತಂದ್ರೆ ಈ ನೀರಾವರಿ ಬಂದ ಮೇಲೆ ಭತ್ತಕ್ಕೆ ಏನದಲ್ಲ ಸಿಂಪಡಣೆ ಏನು ಮಾಡ್ತಾರೆ ಕ್ರಿಮಿನಾಶಕಗಳನ್ನು ಮಾಡಿದಕ್ಕೆ ಅದು ಎಫೆಕ್ಟ್ ಆಗಿದೆ.
ಅಲ್ಲಿನೂ ಕೂಡ ನಾನು ಅದ್ರ ಬಗ್ಗೆ ನಾನು ಜಿಲ್ಲಾ ಪಂಚಾಯತ್ ಇದ್ದಾಗ ಅದನ್ನು ಹೇಳಿದೆ. ಅದನ್ನು ಯಾರ್ಯಾರು ಜೆ ಡಿಗಳು ಬಂದಿದ್ರು, ಡಿ ಡಿಗಳು ಬಂದಿದ್ರು, ಆಫೀಸರ್ಗಳಿಗೆ ಭಾಳ ಸವಿಸ್ತಾರವಾಗಿ ನಾನು ಏನದಲ್ಲ ಒಂದು 40 ಮಿನಿಟ್ ಕೂಡ ಮಾತಾಡಿ ಅವ್ರಿಗೆ ಏನೇ ಇದ್ದಾರೂ ಅವ್ರಿಗೆ ಹೇಳ್ರಿ, ಅದಕ್ಕೆ ನಾವು ಏನದಲ್ಲ ಎಕ್ಸ್ಪರ್ಟ್ ಎಲ್ಲಿ ಮಾಡ್ತಾರ ಅಂತ ಅನ್ನೋದನ್ನ ಅವ್ರಿಗೆ ಕರ್ಕೊಂಡು ಹೋಗ್ರಿ, ರೈತರನ್ನ ಕರ್ಕೊಂಡು ಹೋಗ್ರಿ ಅಂತನಂತ ಮಾತನ್ನು ಕೂಡ ಅವ್ರಿಗೆ ಆಡಿದ್ದೀನಿ. ಯಾಕಂದ್ರೆ ರೇಷ್ಮೆ ಎಲ್ಲಿ ಬೆಳಿತಾರ ಹೆಚ್ಚಿನ ಪೀಕ್, ಅದಕ್ಕೆ ತಂತ್ರಗಾರಿಕೆ ಅಂತ ಇರ್ತದೆ, ಟೆಕ್ನಿಕಲ್ ಪಾಯಿಂಟ್ಸ್ ಅಂತ. ರೈತ ಬಿತ್ತದು ಹೊಲ ಇರ್ತದ, ನೀರು ಇರ್ತದ, ಎಲ್ಲ ಇರ್ತದ, ತಂತ್ರಗಾರಿಕೆ ಬೇಕು, ಆ ಪಾಯಿಂಟ್ಸ್ಗಳು ಬೇಕು. ಆ ಪಾಯಿಂಟ್ಸ್ ಇದ್ದಾಗ ಮಾತ್ರ ಅವ್ರು ಏನದಲ್ಲ ಹೆಚ್ಚಿದ ಮಾಡಿ. ಅದ್ರ ಬಗ್ಗೆನೂ ನಾನು ಜೆ ಡಿ ಅವರಿಗೂ ಕೂಡ ಅವ್ರು ಕೂಡ ಮಾತಾಡಿದ್ದೀನಿ. ಅದೇ ರೀತಿಯಾಗಿ ಮೊನ್ನೆ ಕಬ್ಬಿನ ಇದ್ರದ್ದು ಇಲ್ಲಿ ಮಾಡಿದರು ರೈತರು. ಈ ಆಂಧ್ರಲಿಂದ ಒಬ್ಬರು ಏನದಲ್ಲ ಕಬ್ಬಿನವ್ರು ಮಾನೆ ಅಂತ ಅವ್ರು ಬಂದಿದ್ರು. ಅವರು ಮೊದಲ 10 ಎಕರೆಯಲ್ಲಿ ಮೊದಲ 22 ಟನ್ ಎಕರೆಗೆ ತಗೊಂತ ವ್ಯಕ್ತಿ 22ರಿಂದ 40, 40ರಿಂದ 60, 60ರಿಂದ 80, 80ರಿಂದ 100 ಹಿಂಗ ಪಡಿಬೇಕಂತ ಹೇಳಿ 172 ಟನ್ ಪರ್ ಎಕರೆ ಮಾಡಿದಾಗ ಅಲ್ಲಿನೂ ಕೂಡ ರೈತರಿದ್ರು. ನಾನು ಆ ರೈತರಿಗೆ ನನ್ನ ಭಾಷಣದಲ್ಲಿ ಕೂಡ ಹೇಳಿದ್ದೀನಿ, ಮಾನೆಯವರಿಗೂ ಕೂಡ ಹೇಳಿದ್ದೀನಿ. 30 ಮಂದಿನ ಸ್ವಂತ ನಾನು ನನ್ನ ಸಹಾಯದಿಂದ ಅವರಿಗೆ ಗಾಡಿ ಮಾಡಿ, ಅವ ಏನು 172 ಟನ್ ತೆಗ್ದಾನಲ್ಲ ಅವ್ರನ್ನೇ ಇಲ್ಲಿ ಕರ್ಸಂಬಂತಂದಾಗ ನಾನೇ ರೈತರಿಗೆ ಹೇಳಿ ಅವ್ರನ್ನೇ ಏನದಲ್ಲ ಅಲ್ಲಿಗೆ ಕರ್ಕೊಂಡು ಬರ್ತೀನಿ. ಅದ್ರದ್ದೆಲ್ಲ ಖರ್ಚು ಗಿರ್ಚು ಎಲ್ಲ ಪೂರ್ಣ ಅವ್ರದ್ದು ಊಟದ ವ್ಯವಸ್ಥೆ ನಾ ಮಾಡ್ತೀನಿ. ನನಗೇನು ಬೇಕಾಗಿಲ್ಲ. ಇಲ್ಲಿ 25-30 ಟನ್ ತೊಗೊಂತಾರಲ್ಲ, ನನ್ನ ರೈತ ನೀ 172 ತೊಗೊಂಡವ್ 50%, 80ರಿಂದ 85 ಟನ್ ತೊಗೊಂಡ ಸ್ವಾರ್ಥಕ್ಕಾಗಿ ಕೊಡ್ತಾನ. ರೈತ ಆರ್ಥಿಕ ಪರಿಸ್ಥಿತಿಯಿಂದ ಸದೃಢ ಆಗ್ತಾನೆ. ಅದನ್ನು ಮಾಡಿದಾಗ ನನ್ನ ಜೀವನ ಕೂಡ ಸ್ವಾರ್ಥಕ್ಕಾಗ್ತದ ಅನ್ನಂಥ ಮಾತು ಕೂಡ ನಾನು ಪಬ್ಲಿಕ್ನಲ್ಲಿ ಹೇಳಿದ್ದೀನಿ. ಈಗಾಗಲೇ ರೈತ ಬಾಂಧವರಿಗೆ ಒಳ್ಳೊಳ್ಳೆ ಯಾರ್ಯಾರು ಮಾಡ್ತಾರ ಅವ್ರಿಗೆ ನೀವು ಎಂದು ಹೇಳ್ತೀರಿ 30 ಮಂದಿದು ಲಿಸ್ಟ್ ಕೊಡ್ರಿ ಅಂತ ಹೇಳಿದ್ದೀನಿ. ಅವನು ಕೂಡ ನಾನು ತೊಗೊಂಡಿದ್ದೀನಿ. ಅವಗೂ ಕೂಡ ನಾನು ಹೇಳಿದ್ದೀನಿ ಬರ್ತೀನಿ ಅಲ್ಲಿ ಅಂತಂದಾಗ ಕರ್ಕೊಂಡು ಬರ್ರಿ ಅಂತನಂತ ಮಾತು ಹೇಳ್ಯಾನ. ಅವ 5 ಪಾಯಿಂಟ್ಸ್ಗಳೇ ಹೇಳ್ದ ಅವನ ಭಾಷಣದಲ್ಲಿ. ಅವ 5 ಪಾಯಿಂಟ್ಸ್ಗಳನ್ನು ನಾನು ಮಾಡಿ ಇವತ್ತು 172. ಅದೇ ನನ್ನ ರೈತರು ಕೂಡ ದೇವರಿಪ್ರಿಗೆ ಮತದಾರ ರೈತ ಬಾಂಧವರು, ರೈತ ಮಿತ್ರರು ಅದೇ ಪಾಯಿಂಟ್ಸ್ ತಂತ್ರಗಾರಿಕೆಯನ್ನು ಇಲ್ಲಿ ಮಾಡಿದಾಗ 172 ಟನ್ ತೊಗೊಳ್ಳದೆ ಇವ್ರು ಏನದಲ್ಲ 80-90 ಟನ್ ತೊಗೊಂಡ್ರೆ ಚಲೋ ಆಗ್ತದ ಅನ್ನಂತ ಮಾತು. ಅಲ್ಲಿಗೆ ಹೋದ ಮೇಲೆ ಒಬ್ಬನ ಅಷ್ಟು ತೊಗೊಳ್ಬೇಕು ಅನ್ನಂತ. ಒಬ್ಬ 30 ಮಂದಿ ಹೋದಾಗ ಒಂದು 10 ಮಂದಿನ ಮಾಡಿದ್ರೆ ನನ್ನ ಜೀವನಕ್ಕೂ ಸ್ವಾರ್ಥಕ್ಕೆ ಆಗ್ತದ. ನಾ ಮಾಡಿದ್ದಕ್ಕೂ ನನ್ನ ಜೀವನ ಸ್ವಾರ್ಥಕ್ಕೆ ಆಗ್ತದ. ನನ್ನ ರಾಜಕೀಯ ಸೇವೆ ರೈತರ ಸಲುವಾಗಿ ಅಂತ ಅನ್ನೋದು ನಂದು. ಇಷ್ಟು ಮಾಡಿದ್ದೇನೆ. ಇನ್ನು ಮುಂದೆ ಯಾವುದೇ ಬೆಳೆ ರೈತ ಬಂದಪ್ಪ ಅಂತಂದ್ರೆ ಅವ್ರಿಗೂ ನಾನು ಕರ್ಕೊಂಡು ಹೋಗುವಂತ ಮಾತು ಕೊಟ್ಟಿದ್ದೆ. ಈ ಕಬ್ಬಿಂದು ರೇಷ್ಮೆದ್ದು ಹೇಳಿದ್ದೆ. ದ್ರಾಕ್ಷಿ ಬೆಳೆಗಾರರು ಇರ್ಬೋದು, ದ್ರಾಕ್ಷಿಯವರು ನಮ್ಮನ್ನು ಎಲ್ಲಿ ಚಲೋ ಬೆಳಿತಾರ ಅವ್ರನ್ನ ಕರ್ಕೊಂಡು ಕೀಸ್ ಹೋಗ್ಬೋದು. ಅದಕ್ಕೂ ಕೂಡ ಅವ್ರಿಗೂ ದ್ರಾಕ್ಷಿ ಬೆಳೆಗಾರರನ್ನ ಕರ್ಕೊಂಡು ಬರ್ರಿ, ಹೋಗೋಣ, ಎಲ್ಲಿ ಅದ ಅಲ್ಲಿ ಕೇಳ್ರಿ, ಅವ್ರ ಕೂಡ ಕುಂತು ಕಾಂಟ್ಯಾಕ್ಟ್ ಮಾಡಮ್ಮ, ಅಲ್ಲಿಗೆ ಹೋಗಮ್ಮ ಅಂತ. ನನಗೇನು ದೇವರಿಪ್ರಿಗೆ ಮತ್ತು ಸಾರ್ ರೈತ ಬಾಂಧವ ಮೊದಲು ಫಸ್ಟ್. ರೈತ ಬಾಂಧವರು ಆರ್ಥಿಕ ಪರಿಸ್ಥಿತಿಯಿಂದ ಸದೃಢ. ಅವ್ರು ಮತ್ತೊಬ್ಬರಿಗೆ ಮಾನೇನಂತ 172 ಇಲ್ಲೇ ಅವ್ರು ಹೇಳಂತಾರ ಅಂದಾಗ ಮಾತ್ರ ನಮ್ಮ ದೇವರಿಪ್ರಿಗೆ ಮತಕ್ಷೇತ್ರ ಮುಂದುವರಿತದ ಅಂತ ಮಾತು. ಸರ್, ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯಚಟುವಟಿಕೆ ಮತ್ತು ಪಕ್ಷ ಸಂಘಟನೆಗೆ ರಾಜ್ಯ ನಾಯಕತ್ವ, ಜಿಲ್ಲಾ ನಾಯಕರು ಸಪೋರ್ಟ್ ಇದೆ ಸರ್ ತಮಗೆ? ಈಗ ನೋಡ್ರಿ, ಯಾರಾದರೂ ರಾಜಕೀಯದಲ್ಲಿ ಈ ಜಾಗಕ್ಕೆ ನನ್ನೊಬ್ಬ ಮತ್ತೊಬ್ಬ ಬಂದಪ್ಪ ಅನ್ನೋದು ವಿರೋಧ ಇರೋದು. ವಿರೋಧಕ್ಕೆ ನಾನು ಕಿವಿ ಕೊಡೋದು. ಅವ್ರು ಏನೇ ಅನ್ನಲಿ, ವಿರೋಧವ್ರು ಎದುರು ಬಂದು ಹೇಳಿದರು, ಏನೇ ಕಷ್ಟ ಕೊಟ್ಟರು, ಏನೇ ಇದು ಮಾಡಿದರು, ಅವ್ರ ಬಗ್ಗೆ ನಾ ಮಾತಾಡೋದು. ನಾನು ಅವ್ರ ಬಗ್ಗೆ ಏನಷ್ಟು ನೀವು ಕ್ವಶನ್ ಕೇಳಿರಿ, ಆನ್ಸರ್ ಅಷ್ಟೇ. ಓಕೆ ಸರ್. ನಾನು ಮಾಡೋದಿಲ್ಲ. ನನ್ನ ಕರ್ತವ್ಯ ನಾನು ಮಾಡ್ಕೊತ ಹೊಂಟಿ. ನನ್ನದೇ ಆದಂಥ ಒಂದು 15 ಸ್ಕೀಮ್ಗಳನ್ನು ಮಾಡಿದ್ದೀನಿ. ಏನೇನು ಮಾಡಬೇಕು, ಏನೇನಿಲ್ಲ. ನಾನು ಅಷ್ಟು ಮಟ್ಟಕ್ಕೆ ಒಂದು ಗುರಿ ಇಟ್ಟಿದ್ದೀನಿ. ಆ ಗುರಿಗೆ ನಾನು ತಲುಪ್ತೀನಿ ಅಂತ ಅನ್ನೋದು ಮಾತು. ಆದರೆ ನನ್ನ ಜೀವನದಲ್ಲಿ ನಾನು ತಿಳ್ಕೊಂಡಂಥ ಎಷ್ಟೋ ತ್ರಾಸು ಕೂಡ, ಎಷ್ಟೋ ಇದಾದರೂ ಕೂಡ ಒಬ್ಬ ನಾನು ಇಂಜಿನಿಯರ್ ಆಗಿ ನಾನು ಫಸ್ಟಿಗೆ ನನ್ನ ಅಪಾಯಿಂಟ್ಮೆಂಟ್ ಆಗಲಾರ್ದಾಗ ನಾನು MB ಬರಿಬೇಕಂತ ಮಾಡಿದ್ದೆ. ಆದರೆ ನನ್ನ ಜೀವನದಾಗ ನಾನು MB ಬರ್ಸವಾದೆ. ನಾನು 10 ಲಕ್ಷದಿಂದ ನಾನು ಕಾಂಟ್ರಾಕ್ಟರ್ ಇಂಜಿನಿಯರ್ ಆಗೀನಿ, ಅದನ್ನು ಓದಿನಿ, ನಾನು ಕಾಂಟ್ರಾಕ್ಟ್ ಮಾಡ್ಬೋದು.
ಅಪರ್ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಅಂತೇಳಿ 10 ಲಕ್ಷದಿಂದ ಇವತ್ತ ನನಗೆ ಎಷ್ಟೇ ತ್ರಾಸಾದರೂ ಕೂಡ ನನ್ನ ಬಲಗೈ ಬಂಟ ಕೆ ಶ್ರೀನಿವಾಸ್ ನನ್ನ ಪಾರ್ಟ್ನರ್ ಸಿಕ್ಕ, ಒಳ್ಳೆಯ ಪಾರ್ಟ್ನರ್ ಅವರು. ಇವತ್ತು ನಾನು 140 ಕೋಟಿಗಳಿಗೆ ಕೆಲಸ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಇದು ನನ್ನ ಪ್ರಯತ್ನ, ನನ್ನ ಪಾರ್ಟ್ನರ್ನ ಪ್ರಯತ್ನ. ಹಗಲು ಇರುಳು ನಾವು ದುಡಿತೀವಿ. ಏನು ನಾ ಗುರಿ, ನಾನೇನೋ 10 ಇದ್ದಾಗ 50 ಕೋಟಿ ಕೆಲಸ ತೊಗೊಳ್ಬೇಕಂತಿದ್ದೆ, 50 ಇದ್ದಾಗ 80 ಕೋಟಿ ತೊಗೊಳ್ಬೇಕಂತಿದ್ದೆ, 80 ಕೋಟಿ ಇದ್ದಾಗ ಸೆಂಚುರಿ, ಸಚಿನ್ ತೆಂಡೂಲ್ಕರ್ ಸೆಂಚುರಿ ಹೊಡೆದ, ನಾನೀಗ ಯಾಕೆ 100 ಕೋಟಿ ಮಾಡಬಾರ್ದು, ಕೆಲಸ ಮಾಡಬಾರ್ದು ಅಂತ ಹಂಬಲ ಇತ್ತು. ನಾನು 140 ಕೋಟಿ ಮಾಡಿದೆ, ಇಲ್ಲಿನೂ 150 160 ಕೋಟಿ ಪ್ರೆಸೆಂಟ್ ಮಾಡಲಿಲ್ಲ ಅಂದಾಗ ಪ್ರಯತ್ನಕ್ಕೆ ಫಲ ಸಿಗೇ ಸಿಗುತ್ತೆ. ಇಂಪಾಸಿಬಲ್ ವರ್ಡ್ ಇನ್ ಪೊಲೀಸ್ ಡಿಕ್ಷನರಿ, ನಾಟ್ ಎ ಅಡ್ಯಾಪೋ ಡಿಕ್ಷನರಿ ಅನ್ನೋಂಥ ಒಂದು ಗುರಿ ಇಟ್ಟು ಹಿಂದೆ ನನಗೆ ಶಿವಾಚಾರ್ಯರು, ಮಠಾಧೀಶರು ಮತ್ತು ಗುರುಗಳು, ನನ್ನ ತಾಯಿ ತಂದೆ ಆಶೀರ್ವಾದ ಇದು ಎಲ್ಲಷ್ಟು ಇದ್ದಾಗ, ಧಾರ್ಮಿಕದ ಬಗ್ಗೆ ಇದ್ದಾಗ ಅದು ಬೆಂಬಲ ಕೊಡುತ್ತದೆ. ಆದರೆ ಶ್ರದ್ಧೆಯಿಂದ ನಿಷ್ಠೆಯಿಂದ ಏನದಲ್ಲ ಕೆಲಸಗಳನ್ನು ಮಾಡ್ಕೊತ ಹೋದಾಗ ನಾನು ಏನು ಆ ಮಟ್ಟಕ್ಕೆ ಬಂದೀನಿ, ಅದೇ ರೀತಿ ಇಲ್ಲಿನೂ ಕೂಡ ರೈತರಿಗಾಗಲಿ ಕಾರ್ಯಕರ್ತರಿಗಾಗಲಿ ನಿಷ್ಠೆ ಇರಬೇಕು, ಶ್ರದ್ಧೆ ಇರಬೇಕು. ಅವರಿಗೆ ಮಾತು ಕೊಟ್ಟಂದ ಮಾತಿನಂತೆ ನಡೀಬೇಕು. ನಿಜ ಸರ್. ಮುಂಜಾನೆ ಒಂದು ಮಾತು, ಸಂಜೆಗೆ ಒಂದು ಮಾತು ರಾಜಕೀಯದಲ್ಲಿ ಇರಬಾರ್ದು. ಯಾವಾಗಿದ್ದಾಗ ಅದು ರಾಜಕೀಯ ಅಲ್ಲ. ನಾನು ಅದನ್ನು ಅಳವಡಿಸಿಕೊಂಡು ಬಂದಂಥ ವ್ಯಕ್ತಿ. ಆ ಟೈಪ್ ಇನ್ನೂ ಹೆಚ್ಚಿನ ನನ್ನ ತಪ್ಪುಗಳಿದ್ದಾಗ ಯಾರೇ ಒಬ್ಬ ಸಣ್ಣ ಹುಡುಗ ಏನಪ್ಪ ನನ್ನ ಏಜ್ 62 ಈಗೇನದಲ್ಲ ಇವ 20 ವರ್ಷದವ ನನಗೆ ಹೇಳ್ತಾನಂತ ನಾ ತಿಳ್ಕೊಳ್ಳೋದು. ಹೌದಾ, ನಾನು ಹಿಂಗೆ ಮಾಡ್ಲಕತ್ತೀನಿ, ತಪ್ಪು ಮಾಡಿಲ್ಲ ನೋಡ್ರಿ, ಹಿಂಗೆ ಮಾಡಿದ್ರೆ ಒಳ್ಳೇದಾಯ್ತು ನೋಡ್ರಿ ಅಂತ ಅಂದಾಗ ನಾನು ಅದನ್ನೇ ಮಾಡ್ತೀನಿ. ಯಾಕಂದ್ರೆ ಅವಾಗ ಹೇಳ್ತಾನಂದ್ರೆ ಇವತ್ತು ನಾಳೆ ಮೊದಲಿನಕ್ಕಿಂತಲೂ ಇವತ್ತು ಯಂಗ್ಸ್ಟಾರ್ ಹುಡುಗರ ಮಾತುಗಳನ್ನೇ ಕೇಳೋ ರಾಜಕೀಯದಲ್ಲಿ. ನಿಜ ಸರ್. ಹಿರಿಯರ ಮಾತನ್ನು ಕೇಳಬೇಕು, ಬರೀ ರಾಜಕೀಯದ ಸಣ್ಣದಲ್ಲ, ಹಿರಿಯರದ ಸಲಹೆ ಅಡ್ವೈಸ್ ಮತ್ತು ಇವ್ರು ಏನದಲ್ಲ ಓಡಾಡೋದು ಕಾರ್ಯಕರ್ತರು ಬೇಕು. ಅದನ್ನು ನಾನು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡ್ಬೇಕು ಅನ್ನೋದಾದ ಗುರಿ ಮುಡ್ತೀನಿ ಅಂತ ಅನ್ನೋದನ್ನು ನನ್ನ ಆತ್ಮವಿಶ್ವಾಸ. ಅದಕ್ಕೆ ಬೆಂಬಲ ಈ ದೇವರಿಪ್ಪರಿಗೆ ಮತದಾರ ದೇವರುಗಳು ಕೊಟ್ಟಾಗ. ಓಕೆ ಸರ್, ತಾವು ಇದು ದೇವರಿಪ್ಪರಿಗೆ ಮತಕ್ಷೇತ್ರದ ಜನತೆ ಮಾತಿಂದ ಕೇಳಬಾರ್ದು, ಆಪತ್ ಬಂದವರು ಬಸನಗೌಡರು ಕ್ಷೇತ್ರದ ಆಪತ್ ಬಾಂಧವ ಅನ್ನುವಂಥ ಮಾತು ಸರ್. ಜನಪ್ರಿಯತೆ ದಿನದಿಂದ ದಿನಕ್ಕೆ ಬಸನಗೌಡ ಜನಪ್ರಿಯತೆ ಹಾಲಿ ಶಾಸಕರಿಗಿಂತ ಹೆಚ್ಚಿಸುತ್ತಿದೆ ಅನ್ನುವಂಥ ಮಾತು ಜನರ ಬಾಯಿಂದ ಕೇಳಿಬರ್ತಾ ಇದೆ ಸರ್. ಮೊದಲಿಗೆ ನಾನು ಫಸ್ಟ್ಗೆ ಇಲ್ಲಿ ಬಂದಾಗ ನಾನು ಸಂಘಟನಾದಲ್ಲಿ ಭಾಳ ಚತುರ. ಓಕೆ, ಹೌದು ಸರ್, ನಿಜ ಸರ್. ನಾನು ಯಾಕೆ ಚತುರ ಅಂತ ಅನ್ನೋದಕ್ಕೆ ನಂದು ನಾನೇ ಹೊಗಳ್ಕೊಳ್ಳೋದಿಲ್ಲ. ನನ್ನ ರಾಜಕೀಯ ಜೀವನ ಭಾಳ ಸಂಘಟನದಲ್ಲೇ ಹೋಗಿದೆ. ಇದನ್ನು ಮಾಡ್ಬೇಕಪ್ಪ ಇವತ್ತಂತಂದ್ರೆ ನಾ ಗುರಿ ಮುಟ್ಟುತ್ತಾನ ನನಗೆ ಸಮಾಧಾನ ಇರೋದಿಲ್ಲ, ಊಟ ಸರಿಯಾಗಿ ಹೋಗೋದು ಅಂಥ ವ್ಯಕ್ತಿ ನಾನು. ಇಲ್ಲಿ ಪಬ್ಲಿಸಿಟಿ ಆಗ್ಬೇಕಲ್ಲ, ನಾನು ಹೆಂಗೆ ಮಾಡ್ಬೇಕಂತಂದಾಗ ಫಸ್ಟಿಗೆ ನಾನು ದಿನ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನಾನು 5 ಗಂಟೆಗೆ ವಾಕಿಂಗ್ ಹೋಗ್ತಾ ಇದ್ದೆ. ಅಲ್ಲಿ ವಾಕಿಂಗ್ ಹೋದಂಥ ಒಳ್ಳೆಯ ಜನ ನನಗೆ ಸಿಕ್ತು. ಅವ್ರಿಗೆ ದಿನ ಮಾತಾಡ್ತಾ 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 ಅದರಲ್ಲಿ ಒಬ್ಬರು, ಏನ್ರಿ ನೀವು ಕಾಂಟ್ರಾಕ್ಟ್ರಿ ಇದಿರಲ್ಲ, ಏನೋ ಸುದ್ದಿ ಹೊಂಟದ ಸ್ಮೆಲ್, ನೀವೇನದಲ್ಲ ಮುಂದೆ ಬರ್ತೀರಿ ಅಂತ ಆಕಾಂಕ್ಷಿ ಅಂತ ಹೇಳಕತ್ತಾರ. ಅದಕ್ಕೆ ಇಲ್ಲಿ ಫುಟ್ಬಾಲ್ ಆಡ್ತಾರ, ವಾಲಿಬಾಲ್. ಹೌದು ಸರ್, ವಾಲಿಬಾಲ್ ಆಡ್ತಾರ. ವಾಲಿಬಾಲ್ ಫಸ್ಟ್ ಪ್ರೈಸ್ ಕೊಟ್ಬಿಡ್ರಿ ನೀವು, ಭಾಳ ರಾತ್ರಿ ಆಟ ಆಡ್ತಾರ ಅಂತ ಮಾತಾಡಿದ್ರು. ನಾನು ಅದು ಕೊಟ್ಟೆ. ನಾನು ಕ್ರೀಡಾಪಟು, ಕಬಡ್ಡಿ ಕ್ರೀಡಾಪಟು. ಹೌದಲ್ಲ ಸರ್. ಆಡಿದಾಗ ಅವ್ರಿಗೆ ಕೊಟ್ಟೆ. ಅವಾಗ ಪಬ್ಲಿಸಿಟಿ ಆಯಿತು ಆಯಿತು ಆಯಿತು. ಹಿಂಗೆ ಕಬಡ್ಡಿಗಳಿಗೆ ಕೊಡ್ಲಕತ್ತಿದ್ದೆ, ಕ್ರಿಕೆಟಿಗೆ ಕೊಟ್ಟಿದ್ದೆ. ಈಗ 8 ಇದರಲ್ಲಿ ಕೊಟ್ಟಿದ್ದೀನಿ. ಅದು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರಲ್ಲಿ ಅಂತ ಹಾಕಿದ್ರು. ಅವರಿಗೆ ನಾನು ತಲೆಬಾಗ್ತೇನೆ. ಸಂವಿಧಾನ ಶಿಲ್ಪಿ, ಭಾರತ ರತ್ನ. ಇವತ್ತು ಅವ್ರದ್ದು ಸಂವಿಧಾನ ಭರತ ಸಲಿಗೆ ಇವತ್ತು ಏನದಲ್ಲ ಭಾರತ ದೇಶನೂ ಪೂರ್ಣ ಇದ್ದಾಗ ಅಂತಾರೆ ಹೆಸರಿಟ್ಟು ಇವತ್ತು ಏನದಲ್ಲ ವಾಲಿಬಾಲ್ ಆಡ್ತಾರಪ್ಪ ಅಂತಂದಮೇಲೆ ಅವರಿಗೆ ನಾನು ಕೊಡಲೇಬೇಕು ಅಂತನಂಥ ಮಾತು ನನ್ನ ಮನಸ್ಸಿನಲ್ಲಿ ಬಂದು ಕ್ರಿಕೆಟಿನ ಆಡ್ಲಕತ್ತಾರ, ಅವ್ರಿಗೂ ಕೊಡ್ತೀನಿ. ಈ ಕ್ರೀಡಾಪಟುಗಳಿಗೆ ಎಲ್ಲಷ್ಟು ಮಾಡ್ತಾ ಪಬ್ಲಿಸಿಟಿ ಆಯಿತು. ಹಿಂಗೆ ಮಠಾಧೀಶರನ್ನು ಕರೆದ್ರು, ಶಿವಾಚಾರ್ಯರು ಕರೆದ್ರು,
ಈಗೇನದಲ್ಲ ಸತ್ತಲ್ಲಿ ಬರ್ರಿ ಹಿಂಗಂತಂದ್ರು ತಪ್ಸೋದಲ್ಲ, ಲಗ್ನ ಮುಹೂರ್ತಕ್ಕೂ ತಪ್ಸೋದಲ್ಲ. ಹಿಂಗಾಗಿ ಯಾವುದೇ ಕಾರ್ಯಕ್ರಮ ಇರಲಿ, ಒಂದು ತೊಟ್ಟಲು ಕಾಣಿ ಇದ್ರೆ, ಅಯ್ಯಾಚಾರಿ ಇದ್ರೆ, ನಾನು ಅವ್ರಿಗೆ ಹೇಳಿದಾಗ ನಾನು ಏನದಲ್ಲ ತಪ್ಸಲಕ್ಕೆ ಇವತ್ತಿಗೂ ಯಾವುದೂ ಒಂದು ಕಾರ್ಯಕ್ರಮ ನಾನು ತಪ್ಪಿಸಿಲ್ಲ. ಕೊಡುಗೆ ಕರೆಕ್ಟ್ ಟೈಮ್ಗೆ ಹೋಗ್ತೀನಿ. ಹೌದು. ಆಯಿತು, ನಿನ್ನ ಒಂದು ನಾನು ಚಟ ಅವ್ರ ಪ್ರೋಗ್ರಾಮು 9ಕ್ಕೆ ಬಾರಪ್ಪ ಇವತ್ತು ಅಂತಂದ್ರೆ ನಾನು 8ಕ್ಕೆ ಹೋಗ್ತೀನಿ. ಯಾಕಂದ್ರೆ ಒಂದು ತಾಸು ನಾನು ಪಬ್ಲಿಸಿಟಿ ಸಿಗಲಿ. ಹೌದು ಸರ್. ಅವ್ರು ಸಿಗ್ತಾರೆ, ಅವ್ರ ಮೊಬೈಲ್ ನಂಬರ್ ತೊಗೊತೀನಿ, ಅವ್ರ ಕೂಡ ಮಾತಾಡ್ತೀನಿ, ಹಿಂಗ್ರಿ ಅಂತೀನಿ, ಹಿಂಗೆ ಅಂತೀನಿ. ಅವ್ರು ಅಷ್ಟೊತ್ತನಟಿಗೆ ಓದುಗಳು ನಿಮ್ಮ ಕ್ಯಾಲೆಂಡರ್ ಬಂದವ್ರಿ, ಊರಾಗ ನಿಮ್ಗೆ ನೋಡಿವ್ರಿ ಅಂತ ಹಿಂಗೆ ಪರಿಚಯ ಆಗ್ತದೆ. ಹಿಂಗಾಗಿ ಒಂದು ತಾಸು ಬಿಫೋರಿಗೆ ಹೋಗ್ತೀನಿ. ಹೀಗಾಗಿ ಆಗಿದೆ. ಇನ್ನೂ ಭಾಳ ಆಗಬೇಕು, ನನ್ನ ಮಟ್ಟಿಗೆ ಇನ್ನೂ ಭಾಳ ಆಗಬೇಕು. ಅದ್ರ ಪರ್ಸೆಂಟೇಜ್ ಹೇಳೋದಿಲ್ಲ ನಾನು. ಇನ್ನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಆದಾಗ ಮಾತ್ರ ಅದು ನನ್ನ ಜಜ್ಮೆಂಟ್ ಕೊಡಬೇಕು ಆತ್ಮ. ಇಷ್ಟಕ್ಕೆ ಕರೆಕ್ಟ್ ನೀನು ಟಾರ್ಗೆಟ್ ಮುಟ್ಟಿದೀಯ ಅಂತಂದಾಗ ನಾನು ನಿನ್ನ ಮುಟ್ಟಿಲ್ಲ. ಈಗ ನಿನ್ನ ಅಂಬೆಗಾಲು ಉರಿ, ಅಂಬೆಗಾಲು ನಿಂತು ಎಲ್ಲ ಪೂರ್ಣ ಒಂದು ಯುವಕ ಆಗ್ಬೇಕಾಯ್ತಪ್ಪ ಅಂದ್ರೆ ಇನ್ನೂ ಭಾಳ ಮಾಡ್ಬೇಕು ಕೆಲಸ. ಏನು 15 ಏನದಲ್ಲ ನಾ ಮಾಡಿನಲ್ಲ, 15 ನಾನು ಕ್ಲಿಯರ್ ಗುರಿಗಳೇನು ಬರೆದೀನಿ ನನ್ನ ಡೈರಿಯಾಗ, ಅದನ್ನು ಮಾಡ್ಕೊಂತ ಹೋದಾಗ ಆಗ್ತದೆ. ಇಲ್ಲಿಗೆ ನಿನ್ನ 24 ತಿಂಗಳು ಉಳಿದದ. 24 ತಿಂಗಳಲ್ಲಿ 15 ಕಾರ್ಯಕ್ರಮಗಳನ್ನು ನಾನು ಮಾಡಿದೆ. ಸರ್, ಬರುವಂಥ 2028 ಪಕ್ಷ ತಮ್ಮನ್ನು ಗುರುತಿಸ್ಬೋದು ಸರ್? ಅದನ್ನು ನಾ ಕೆಲಸ ಮಾಡ್ತೀನಿ, ದುಡಿತೀನಿ, ಹೈಕಮಾಂಡಕ್ಕೂ ಭೇಟಿ ಆಗ್ತೀನಿ, ನಾನು ಆಕಾಂಕ್ಷಿನಿ ಅಂತೀನಿ, ನಾನು ಒಂದು ಆಲ್ಬಮ್ ಮಾಡ್ತೀನಿ, ಇಂಥದ್ದು ಮಾಡೀನಿ ಅಂತ ಹೇಳ್ತೀನಿ, ಏನಿದ್ದದ್ದು ಅವರಿಗೆ ಪ್ರತ್ಯಕ್ಷವಾಗಿ ತೋರಿಸ್ತೀನಿ, ವಿತ್ ಫೋಟೋ ಸಂಗಟ ವಿತ್ ಇದ್ರ ಸಂಗಟ ದುಡಿದು ನಿಂತೀನಿ, ಪಬ್ಲಿಕ್ಕಿಗೆ ಕೇಳಂತೀನಿ, ಪಬ್ಲಿಕ್ಕಿನ ಕರ್ಕೊಂಡು ಹೋಗ್ತೀನಿ, ಹೈಕಮಾಂಡ್ ಮುಂದೆ ನಿಂದಿರಿಸ್ತೀನಿ. ನೋಡ್ರಿ ಹಿಂಗೆ ಮಾಡ್ಯಾರ ಅಂತ ಪಬ್ಲಿಕ್ ಹೇಳಬೇಕು, ನಾ ಹೇಳ. ನನ್ನ ಗುರಿ ಏನು, ಪಬ್ಲಿಕ್ಲಿಂತೆ ಬರ್ಬೇಕು. ಅಲ್ಲಿ ಹಿರಿಯರನ್ನ ಕರ್ಕೊಂಡು ಹೋಗ್ತೀನಿ, ಯುವಕರನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದಾಗ ಹಿಂಗೆ ಮಾಡ್ಲಕತ್ಯಾರ್ರಿ, ಹಿಂಗಾದ ಅಂತ ವಿತ್ ಫೋಟೋ ಸಂಗಟ ವಿತ್ ನಾನು ಮಾಡಿದ್ದೆ. ಅಷ್ಟೊತ್ತನಟ್ಟಿಗೆ ಒಂದು ದೊಡ್ಡ ಬುಕ್ಕನ್ನೇ ಮಾಡ್ತೀನಿ. ಅವ್ರಲಿಂತೆ ನಾನು ಏನು ಮಾಡ್ತೀನಿ. ಅವಾಗ ಹೈಕಮಾಂಡ್ ಕೊಟ್ಟರೆ ನಾನು ಸೇವೆ ಮಾಡ್ತೀನಿ. ಓಕೆ ಸರ್. ದೇವರಿಪ್ಪರಿಗೆ ಮತಕ್ಷೇತ್ರ ರಾಜುಗೌಡರು ಒಂದು ಹೆಸರಿನ ಮೇಲೆ ಪ್ರಾಮುಖ್ಯತೆ ಪಡೆದಿರುವಂಥ ಕ್ಷೇತ್ರ. ಅವರು ಇದರಲ್ಲೇ ತಾವು ಸಕ್ಸಸ್ ಆಗ್ಬೋದು ಸರ್? ಹೆಂಗ್ರಿ? ದೇವರಿಪ್ಪರಿಗೆ ಮತಕ್ಷೇತ್ರ ಏನು ಸರ್, ಹಾಲಿ ಶಾಸಕರು ಒಂದು ಅವ್ರ ಹೆಸರಿನ ಮೇಲೆ ಒಂದು ಹಿಡಿತದಲ್ಲಿರುವಂಥ ಕ್ಷೇತ್ರ ಸರ್. ಅವ್ರನ್ನ ಮೀರಿ ತಾವು ಇಲ್ಲಿ ಸಕ್ಸಸ್ ಆಗ್ಬೋದು ಸರ್? ಪ್ರಯತ್ನಕ್ಕೆ ಫಲ ಸಿಗ್ತದೆ. ಹೌದು ಸರ್. ಪ್ರಯತ್ನಕ್ಕೆ ಭಾಳ ಲೋಡಾಗಿ ನಾನು ಕೆಲಸ ಮಾಡಬೇಕು. ಇನ್ನು ನಾನು ಅಗಳೇ ಹೇಳಿದೆ, ನಾ ಮೊಳಕಾಲು ಊರಿಗೆ ಭಯಂಕರ ಕೆಲಸ ಮಾಡ್ಬೇಕು ನಾನು. ಆ ಕೆಲಸಗಳು ಏನದಲ್ಲ, ನಾನು 15 ಪಾಯಿಂಟ್ಸ್ಗಳನ್ನು ಸ್ವಂತ ನಾನು ಬರೆದೀನಿ. ಆ ಪಾಯಿಂಟ್ಸ್ಗಳನ್ನು ಮಾಡ್ಕೊತ ಹೋದಾಗ ಅದಕ್ಕೂ ಕೂಡ ರೈತ ಬಾಂಧವರು, ಯುವಕರು, ಹಿರಿಯರು ಸಹಾಯ ಕೊಡಬೇಕು. ಮತದಾರ ದೇವರುಗಳ ಕೈಯಲ್ಲಿ ಅದೇ. ಮತದಾರ ದೇವರುಗಳು ಹೆಂಗಂದ್ರೆ ಗುಬ್ಬಿ ಕೈಯಾಗಿ ಹಿಡಿದಾಗ ಮತದಾರರು ಅದನ್ನು ಇಗಿಸ್ಬೋದು. ಇಲ್ಲಪ್ಪ ಬಸನಗೌಡ ಅಂತ ಕೇಸಿ ಆರಿಸಿದ್ರೆ ಫ್ಲೈ ಓವರ್ದಾಗ ಅದು ಆರ್ಬೋದು. ಅದು ಮತದಾರ ದೇವರುಗಳೇ ನನ್ನ ದೇವರುಗಳು. ಸರ್, ಕೊನೆಯದಾಗಿ ಸರ್, ತಾವಿಲ್ಲ ಕೋಟ್ಯಾಧಿಪತಿಗಳು ದೇವರು ಸಾಕಷ್ಟು ಕೊಟ್ಟಣ ತಮಗೆ, ತಮ್ಮ ಐಷಾರಾಮ ಜೀವನ ನಡೆಸ್ಬೋದಾಗಿತ್ತು. ಯಾಕೆ ಸರ್ ಇದೆಲ್ಲ ಹುಚ್ಚು ರಾಜಕೀಯ, ಸ್ವಂತ ದುಡ್ಡು ಈಗ ಹಾಲಿ ಶಾಸಕರ ಖರ್ಚು ಮಾಡಲಾರಂತ, ಸರ್ಕಾರ ಖರ್ಚು ಮಾಡಲಾರಂಥ ಕೆಲಸಗಳು ನೀವು ಮಾಡತ್ತೀರಿ, ಈ ಹುಚ್ಚು ಯಾಕೆ ಸರ್? ಅಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿ ಬಂದ ಮೇಲೆ ಮಂಡಳ ಪಂಚಾಯಿತಿ ಆದಮೇಲೆ ನಾನು ಸೇವೆ ಮಾಡ್ಕೊತ ಬಂದೆ. ಇದು ಏನದಲ್ರಿ, ಒಂದು ರೋಗ, ರಾಜಕೀಯದ ಒಂದು ರೋಗ. ಯಾವನಿಗೆ ಇಲ್ಲಿ ರಾಜಕೀಯ ಮಾಡ್ಕೊತ ಬಂದು ಸುಮ್ಕೊಂಡು ಬೋಡ್ಸೋದು. ನನ್ನ ದುಡ್ಡಿನಲ್ಲಿ ನಾನೇನದಲ್ಲ ದುಡಿತೀನಿ, ಕಾಂಟ್ರಾಕ್ಟರ್ ಮಾಡ್ತೀನಿ, ದುಡಿತೀನಿ. ಬಂದಂಥ ಸೇವೆಯಲ್ಲಿ ಒಂದು 5% ಜನರ ಸೇವೆಗಾಗಿ ನಾನು ಮಾಡ್ತೀನಿ. ಅವಾಗ ನಾನು ತೃಪ್ತಿ ಆಗ್ತದೆ. ಬರೀ ನಂದು ನಾನೇ ಮಾಡ್ಕೊಳ್ಬಾರ್ದು, ಜನರ ಸೇವೆಗೂ ಮಾಡಬೇಕು. ಯಾವ ಜನ ಕಷ್ಟದ ಕಾಲದಲ್ಲಿ ಇರ್ತಾನೆ, ಆ ಕಷ್ಟದ ಕಾಲದಲ್ಲಿ ನಾನು ಕಣ್ಣಾರೆ ಕಾಣಬೇಕು, ನೋಡ್ಬೇಕು. ಇದ್ದಾಗ ಮಾತ್ರ. ಈಗೇನು ಒಬ್ಬ ಮೊನ್ನೆ ನಾನು ಬಳಿ ಬಂದಿದ್ದ, ಏನು ನನ್ನ ತಾಯಿ ಆರಾಮಿಲ್ರಿ, ಹಿಂಗೆ ದವಾಖಾನೆಗೆ ಹಾಕಿನಿ ಹಿಂಗೆಲ್ಲ ಅಂತ. ಯಾವ ದವಾಖಾನೆಗೆ ಇದೆ ತಾಯಿದು ಹೇಳೋದು, ಬಿಜಾಪುರದಾಗ ಇದ್ದೆ ನಾನು. ಹಿಂಗೆ ನೀವು ದೇವರಿಪ್ಪರಿಗೆ ಮತಕ್ಷೇತ್ರದ ಆಕಾಂಕ್ಷಿ ಅಂತ ಕೇಳೀನಿ, ಹಿಂಗೆ ನೀವು ಒಳ್ಳೆಯರಿ ಹಂಗಂತ ಹೇಳಿ ಏನಾಗಿದೆ ಹೇಳ, ಸ್ವಲ್ಪ ಕಣ್ಣಾನಿ ಇರ್ತದೆ. ಇಲ್ರಿ ಇಂಥ ಹಾಸ್ಪಿಟಲ್ದಾಗ ಹಿಂಗಾದ, ಅವ್ರು ಬಿಲ್ ಕಟ್ಟಬೇಕು, ಬಿಲ್ಲಿಗೆ ನಾನು ರೊಕ್ಕ ಇಲ್ರಿ, ಅದಕ್ಕೆ ದಯಮಾಡಿ ತಪ್ಪು ತಿಳ್ಕೊಬಾಡ್ರಿ ಹಂಗಂತ. ನಡಿ ಹೋಗಮ್ಮ ಅಂತ.
ನಾನು ಅದನ್ನು ಟೆಸ್ಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. ಓಕೆ ಸರ್. ಅವ್ರ ತಾಯಿನ ಮೊದಲು ಯಾರು ಅವ್ರ ತಾಯಿ ಆದ್ರೆ ಅಷ್ಟೇ ನನ್ನ ತಾಯಿ ಆದ್ರೆ. ನಿಜ ಸರ್. ನಾನು ತಾಯಿನ ಕಳ್ಕೊಂಡವ. ಹೌದು ಹೌದು ಸರ್. ಏನಪ್ಪ ತಾಯಿ ಬಳಿ ಹೋದ್ರಾಯ್ತು ಅಂತ ಹೋದೆ. ಹ್ಞೂ ಪಾಪ ಎದ್ದು ಕುಂತಿದ್ದು, ಹಣ್ಣು ಇದು ಕೊಟ್ಟೆ ಎಲ್ಲ ಹ್ಞೂ ಆಯ್ತು ರೀ ಅಂತ ಹೋದ್ರಿ. ಹಿಂಗೆ ಅಂದ್ರು ಹೊರಗೆ ಕರೆದು ಕಿಸ್ಕೊಂತು ಎಷ್ಟಾಗ್ಯದಪ್ಪ ಬಿಲ್ ಅಂತ ಕೇಳಿದೆ. ಹ್ಞೂ ಅವ್ರು ಕೌಂಟ್ರದಾಗ ತಂದು ಕೊಟ್ಟ. ಕೊಟ್ಟಿವು. ಆ ಬಿಲ್ಲಿಗೆ ಎಷ್ಟು ಇದು ನನಗೆ ಇಷ್ಟು ಕೊಟ್ಬಿಡ್ರಿ ಸಾಕು ಅಷ್ಟು ಕೊಟ್ಟೆ. ಆದ್ರೆ ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂತ ನಾನು ಹೇಳೋದಲ್ಲ. ಅಲ್ಲ ಹೌದು ಸರ್. ಆದ್ರೆ ಅವ ಏನದಲ್ಲ ಕೊಟ್ಟು ಅವ್ರನ್ನ ಏನದಲ್ಲ ಡಿಸ್ಚಾರ್ಜ್ ಮಾಡಿ ಅವ್ರನ್ನ ಏನದಲ್ಲ ಆಟೋದಾಗ ಏನದಲ್ಲ ಬಸ್ ಸ್ಟ್ಯಾಂಡಿಗೆ ಕಳಿಸ್ತೀವಿ. ಯಾಕಂದ್ರೆ ಅದು ತೃಪ್ತಿ ಆಗ್ತದೆ. ಓಕೆ ಸರ್. ಕಷ್ಟದ ಕಾಲದಾಗ ಎಂಥವ್ರಿಗೆ ನಾನು ಹೋಗಿ ಅವ್ರಿಗೆ ಮಾತಾಡಿಸಿದ್ದೂ ಆಯಿತು. ಹಾಂ ಒಂದಿಷ್ಟು ಮಂದಿ ತಪ್ಪು ಮಾಡ್ತಿರ್ತಾರೆ. ಹೌದು ನಿಜ ಸರ್. ಅದು ನಿರ್ಧಾರವಾಗಿ ತಾಯಿಗೆ ಏನದಲ್ಲ ಆರಾಮಾಗಿದ್ದಾದಾಗ ನಾಳೆಗೆ ಎಂದಿಲ್ಲ ಆ ಹುಡುಗ ನನಗೆ 100% ಹೆಲ್ಪ್ ಮಾಡ್ತಾನೆ ಅಂತ ನನಗೆ ಕಾಣ್ತೇನೆ. ನಿಜ ಸರ್ ನಿಜ. ಸರ್ ಇದು ಈ ಸಮಾಜ ಸೇವೆ ಎಲ್ಲಿವರೆಗೆ ಸರ್ ತಮ್ಮದು? ನನ್ನ ಜೀವ ಇರುವವರೆಗೆ ಸಮಾಜ ಸೇವೆ ರೈತರ ಸಲುವಾಗಿ ನನ್ನ ಜೀವ ಇರುವವರೆಗೆ ನಾನು. ಓಕೆ ಸರ್. ಕ್ಷೇತ್ರ ಜನತೆ ತಮ್ಮ ಕೈ ಹಿಡಿಬಹುದು ಅಂತ ತಮ್ಮ ವಿಶ್ವಾಸ ಇದೆ ಸರ್? ನಾನು ಅವರಿಗೆ ಮನವೊಲಿಸಂಗ ಒಳ್ಳೆಯವಪ್ಪ ಇವ ಮತ್ತು ಇವನ ಬಳಿ ಎಬಿಲಿಟಿ ಇದೆ, ಕೆಪಾಸಿಟಿ ಇದೆ, ಇವ ಮುಂದೆ ದುಡಿತಾನ ಮಾಡ್ತಾನ, ನಮ್ಮ ಮಾತಿಗೆ ಬೆಲೆ ಕೊಡ್ಲಕತ್ತಾನ, ಅವ್ರಿಗೆ ಏನದಲ್ಲ ನಾವು ಸ್ಪಂದನ ಮಾಡಬೇಕು. ಇವೆಲ್ಲ ಸ್ಪಂದನ ಫೋನ್ ಎತ್ತೋದು ಬಂದಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಕುಂದಿರ್ಸೋದು ಎಲ್ಲಷ್ಟು ಮಾಡಿದಾಗ ನನ್ನ ಅನ್ಸ ಮಟ್ಟಿಗೆ ದೇವರಿಬ್ಬರಿಗೆ ಮತದಾರ ದೇವರುಗಳು ಭಾಳ ಒಳ್ಳೆಯ ಮಂದಿ. ನನ್ನ ಆತ್ಮಸಾಕ್ಷಿಯಾಗಿ ಹೇಳೋದು ಭಾಳ ಒಳ್ಳೆಯ ಮಂದಿ. ಅವ್ರಿಗೇನು ಬೇಕಾಗಿಲ್ಲ. ಫೋನ್ ಎತ್ತಬೇಕು, ಮಾತಾಡಿಸ್ಬೇಕು. ಅವ್ರು ಫೋನ್ ಅಂದಾಗ ಹಿಂಗೆ ಅಂತ ಹೇಳ್ಬೇಕು, ಬರ್ರಿ ಇಂತಲಿಗೆ ಅಂತಂದಾಗ ಬರ್ಬೇಕು. ಅವ್ರು ಎದಕ್ಕೆ ಕೇಳ್ತಾರೆ? ಯಾವುದೇ ಲಗ್ನಕ್ಕೆ ಬರ್ರಿ, ಮುಹೂರ್ತಕ್ಕೆ ಬರ್ರಿ, ಇಂಥದ್ದು ಇದು ಫಂಕ್ಷನ್ಗೆ ಬರ್ರಿ, ಹಿಂಗೆ ಬರ್ರಿ ಅಂತ ಹೇಳ್ತಾರೆ. ನಿಜ ಸರ್. ಅವ್ರು ಒಳ್ಳೆಯ ಅಂಥದ್ದು ನಾವು ಮಾಡ್ಕೊಂತ ಹೋದಾಗ ಗ್ರೌಂಡ್ ಲೆವೆಲ್ ವರ್ಕ್ ಮಾಡಿದಾಗ ಜನ ಏನಪ್ಪ ಆಟೋಮೆಟಿಕಲಿ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ನಂದು ಹಿಡಿತಾರೆ ನನ್ನ ಜೀವನದಲ್ಲಿ. ಏನದಲ್ಲ ಇವನ ಬಳಿ ಮೆರಿಟ್ಸ್ ಆವೋ ಡಿಮೆರಿಟ್ಸ್ ಆವೋ ಅಂತ ಒಬ್ಬ ಹಿಡಿದ್ನಪ್ಪ ಅಂದ್ರೆ ಮೆರಿಟ್ಸ್ ಪಾಯಿಂಟ್ ಸಿಕ್ಕಿದ್ರೆ ಜನ ನನ್ನ ನಂಬ್ತಾರೆ. ಡಿಮೆರಿಟ್ಸೇ ಪಾಯಿಂಟ್ ನನ್ನ ಬಳಿ ಸಿಕ್ಕುವ ಅಂತಂದ್ರೆ ಇಲ್ಲ. ಆದರೂ ಕೂಡ ನಾನು ಯಾವತ್ತೇ ಇವತ್ತು ಮಾಡಿದ್ರು ನಾನು ಯಾರಿಗೇನ ತಪ್ಪು ಮಾಡೀನಿ ನಾನು ಕುಂತೆ ವಿಚಾರ ಮಾಡ್ತೀನಿ. ಇವತ್ತೇನೂ ನಾ ತಪ್ಪು ಮಾಡಿಲ್ಲಪ್ಪ, ವಿಚಾರ ಮಾಡಿದ ಮೇಲೆ ನಾನು ಮಕ್ಕಂತೀನಿ. ಬಸವನಗೌಡರಿಗೆ ದೇವರಿಬ್ಬರಿಗೆ ಮತಕ್ಷೇತ್ರದ ಎಮ್ ಎಲ್ ಎ ಆಗಬೇಕು ಅನ್ನೋ ಒಂದು ಹುಚ್ಚು ಇದೆ ಸರ್. ಅದು ಯಾವಾಗ ಸರ್? ಅದು ಜನರ ಕೈಯಾಗ, ನನ್ನ ಕೈಯಾಗಿಲ್ಲ. ಹೈಕಮಾಂಡ್ ಟಿಕೆಟ್ ಕೊಡಬೇಕು, ಜನರು ಆರಿಸ್ತರಬೇಕು ಅಷ್ಟೇ. ಓಕೆ ಸರ್. ಎಲ್ಲ ಇಲ್ಲಿಯ ಶಿವಾಚಾರ್ಯರು ದೇವರಿಪ್ಪರಿಗೆಯಲ್ಲಿ ಎಲ್ಲ ಮಠಾಧೀಶರು ಎಲ್ಲ ಆಶೀರ್ವಾದ ಬೇಕು. ಹೆಂಗೆ ನನ್ನ ತಂದೆ ತಾಯಿ ಆಶೀರ್ವಾದ ಆಗ ಮಠಾಧೀಶರ ಆಶೀರ್ವಾದನೂ ಬೇಕು. ಎಲ್ಲ ಮಠಾಧೀಶರು ಅಂತಂದ್ರೆ ನಾನು ಹೇಳೋದಿಲ್ಲ, ಮಠಾಧೀಶರು ಭಕ್ತಿ ಗಿಕ್ತಿ ಇಲ್ಲಿಂತ ಎಲ್ಲರೂ ಅವರು ಎಲ್ಲ ಮಠಾಧೀಶರ ಆಶೀರ್ವಾದ ಮಾಡಿದಾಗೆ ನನಗೆ ಹೈಕಮಾಂಡ್. ಓಕೆ ಸರ್. ಬಸವನಗೌಡ ದೇವರಿಬ್ಬರಿಗೆ ಮತಕ್ಷೇತ್ರದ ಎಮ್ ಎಲ್ ಎ ಆದ್ರೆ ಅವ್ರ ಗುರಿ ಏನು ಸರ್ ಕ್ಷೇತ್ರದ? ಮೊದಲೇ ನಾನು ಫಸ್ಟಿಗೆ ರೈತರದೇ ಕೆಲಸ, ರೈತರದೇ ಮೀಟಿಂಗ್ ಫಸ್ಟ್. ನಾನು ರೈತರನ್ನು ಹೋಬಳಿ ಮಟ್ಟ ಕರೆಯೋದು, ಅಲ್ಲೇ ಹೊಲ್ದಾಗೆ ಅವ್ರು ಕೂಡ ಕುಂದಿರೋದು, ಒಬ್ಬ ಕುಂತ ಕೇಸಿ ಅವ್ರು ಕೂಡ ಮಾತಾಡೋದು, ನಿಮಗೆ ಏನೇನು ಸಮಸ್ಯೆ ಅವ ಏನೋ ಹೋಬಳಿಲಿಂತ ಒಂದು ಜಿಲ್ಲಾ ಪಂಚಾಯತ್. ಇಲ್ಲಿ 7 ಜಿಲ್ಲಾ ಪಂಚಾಯತಿಗಳು ಬರ್ತಾವೆ. ಜಿಲ್ಲಾ ಪಂಚಾಯತ್ ವೈಸ್ ಬರೇ ನಾನು ಹಳ್ಳಿ ಲೆವೆಲ್ದಾಗ ತಿರುಗಾಡೋದು ಮಾಡ್ತೀನಿ. ಅದು ಆಶೀರ್ವಾದ ಮಾಡಿದರೆ ಅಂತ ಹೇಳ್ತೀನಿ. ನಾನು ಕನಸಲ್ಲ. ನಿಮ್ಮ ಕ್ವಶನ್ಗೆ ಆಶೀರ್ವಾದ ಮತದಾರ ದೇವರುಗಳು ಮತ್ತು ಹೈಕಮಾಂಡ್ ಕೊಟ್ಟಾಗ ಮತದಾರ ದೇವರುಗಳು ಮಾಡಿದಾಗ ನಾನು ಅಪಾಯಿಂಟ್ ಆಗ್ತೀನಿ. ನಿಮ್ಮಂಥವ್ರ ಸಲಹೆ ಕೇಳ್ತೀನಿ, ಪ್ರಶ್ನೆಯವ್ರಿಗೆ ಸಲಹೆ ಕೇಳ್ತೀನಿ. ಏನೇನಾದ ಅಂತನ್ನೋದು ಇಂಥವು ಮಾಡಿದ್ರೆ ಒಳ್ಳೇದು ಅಂತಂದಾಗ ಅದೇ ಮಾಡ್ತೀನಿ. ರೈತರಿಗೆ ಕೇಳ್ತೀನಿ, ಯುವಕರಿಗೆ ಕೇಳ್ತೀನಿ, ಕೇಳಿಕೇಶನ್ ಮಾಡ್ತೀನಿ. ನಂದು ನಾನೇ ಅಂತನ್ನೋದಿಲ್ಲ. ರೈತರು ನನಗೊಂದು ಮಾಡಿರ್ತಾರೆ, ಅವ್ರು ರೈತರನ್ನ ಯಂಗ್ಸ್ಟಾರ್ನ ಹಿರಿಯರು ಮತ್ತು ಬರೀ ಯಂಗ್ಸ್ಟಾರು ಹಿರಿಯರು ಹೇಳ್ತಾರೆ. ನಾನು ಅಕ್ಕ ತಂಗಿಯರು ತಾಯಂದರಿಗೂ ನಾನು ಸರ್. ಮಾಜಿ ಶಾಸಕ ಸೋಮನಗೌಡರು ತಮ್ಮ ಒಡನಾಟ ಯಾವ ರೀತಿಯಾಗಿದೆ ಸರ್? ನೋಡ್ರಿ, ಅವ್ರಿಗೆ ನಾನು ಮಾಡ್ಲಕತ್ತೀನಿ. ಈಗ ಅವ್ರಿಗೇನದು ಇರ್ಬೋದು, ಅವ್ರಿಗೆ ನಮ್ಗೆ ಸಿಕ್ಕಿಲ್ಲ. ಈಗ 1-2 ಸಲ ಸಿಕ್ಕಾರ ಅಷ್ಟೇ. ನಮಸ್ಕಾರ ಹೇಳ್ತೀನಿ, ದೊಡ್ಡವ್ರ
ಮತ್ತು ಎಕ್ಸ್ ಮಿನಿಸ್ಟರ್ ಮಗ ಹೌದು ಸರ್. ಮತ್ತು ಎಕ್ಸ್ MLA. ನಾನು ರೆಸ್ಪೆಕ್ಟ್ ಎಲ್ಲರಿಗೂ ಕೊಡ್ತೀನಿ. ಓಕೆ ಸರ್. ಎದ್ದು ನಿಂತು ನಾನು ನಮಸ್ಕಾರ ಮಾಡ್ತೀನಿ. ಇಬ್ಬರು ಜೊತೆಯಾಗಿ ಸೇರಿ ಪಕ್ಷ ಸಂಘಟನೆ ಮಾಡ್ಬೋದಲ್ಲ ಸರ್ ಕ್ಷೇತ್ರದಲ್ಲಿ? ಅವ್ರು ಬೈಂಡಿಂಗ್ ಆದಾಗ ಹ್ಞೂ ಹೈಕಮಾಂಡ್ ಮುಂದೆ ಆದಾಗ ಹ್ಞೂ ನಾನು ಅವ್ರದ್ದು ಅಂತ ಹೇಳಿದ್ರೆ ಹೈಕಮಾಂಡ್ ಆಗಬೇಕು. ದೇವರಿಪ್ರಿಗೆ ಮತಕ್ಷೇತ್ರದ BJP ಕಾರ್ಯಕರ್ತರು, ಹ್ಞೂ BJPಯ ಹಿರಿಯರು ಹ್ಞೂ ಅವರು ಇರಬೇಕು, ಡಿಸ್ಟಿಕ್ ಅಧ್ಯಕ್ಷ ಇರಬೇಕು, ಹೈಕಮಾಂಡ್ದಾಗ ರಾಜ್ಯಾಧ್ಯಕ್ಷರು ಇರಬೇಕು. ಕುಂತು ಮಾತಾಡಿದಾಗ ಅದಕ್ಕೆ ನಾನು ಆನ್ಸರ್ ಕೊಡ್ತೀನಿ. ಇಲ್ಲ, ಅಲ್ಲಿ ನಿಮ್ಮ ದಿನನಿತ್ಯ ಕೆಲಸಗಳು ನಡೀತಾ ಇದ್ದಾವೆ ಸರ್. ಅವರು ನಾವು ಹಿಂಗೆ ಎದರ ಬಿದ್ರೆ ನಾವು ನೀವು ಹೆಂಗೆ ಕುಂತೀವಿ, ಕುಂದಿರ್ಬೇಕು. ರಾಜ್ಯಾಧ್ಯಕ್ಷರು ಇರಬೇಕು, ಡಿಸ್ಟಿಕ್ ಅಧ್ಯಕ್ಷರು ಇರಬೇಕು, ಲೋಕಲ್ ಹಿರಿಯರು ಇರಬೇಕು, BJP ಕಾರ್ಯಕರ್ತರು. ಅವ್ರಿಗೂ ಬೇಕಾದವ್ರು ಇರಬೇಕು, ನನಗೂ ಬೇಕಾದ್ರೆ ಅಂದಾಗ ಮಾತ್ರ ಬೈಂಡಿಂಗ್ ಮಾತುಗಳಾಗ್ತವೆ. ಬೈಂಡಿಂಗ್ ಮಾತು ಸರ್, ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ಕ್ಷೇತ್ರದ ಜನತೆಗೆ ತಮ್ಮ ಮಾತು ಏನು ಸರ್? ಕ್ಷೇತ್ರ ಜನತೆಗೆ ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಮೂಲಕ ತಮ್ಮ ಮಾತು ಏನು ಹೇಳ್ತೀರಿ ಸರ್? ಕ್ಷೇತ್ರದ ಜನತೆಗೆ ನಾನು ಒಬ್ಬ ಸೇವಕನಾಗಿ ದುಡಿಬೇಕಂತ ಆಸೆ ಅದ. ಒಂದು ಮಗನಾಗಿ, ಮನೆಯ ಮಗನಾಗಿ ದುಡಿಬೇಕು, ಸೇವೆ ಮಾಡಬೇಕು, ಒಳ್ಳೊಳ್ಳೆ ಜನಪ್ರಿಯಗೆ ಒಪ್ಪುವಂಥ ಮಾಡಬೇಕು. ಜನರು ಇಂಥದ್ದು ಏನದಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತದ, ಇದನ್ನು ನೀವು ಮಾಡಿದಿರ ಅಂತ ಅಂದಾಗ ಅದನ್ನು ಮಾಡಬೇಕು. ಜನಪ್ರಿಯತೆಯನ್ನು ಗಳಿಸ್ಕೊಳ್ಬೇಕು. ಅಂದಾಗ ಮಾತ್ರ ನಮಗೆ ತೃಪ್ತಿ ಆಗ್ತದೆ. ಅಷ್ಟು ಮಾಡ್ಬೇಕಂತ ಅನ್ನೋದು ನನ್ನ ಆಸೆ. ಓಕೆ ವೀಕ್ಷಕರೇ, ಇಲ್ಲಿವರೆಗೂ ದೇವರಿಪರಿಗೆ ಮತಕ್ಷೇತ್ರದ ಪ್ರಮುಖ ನಾಯಕರಾದಂಥ ಬಸನಗೌಡರು ತಮ್ಮ ಕ್ಷೇತ್ರದಲ್ಲಿ ಜನತೆ ಇರುವಂಥ ಒಡನಾಟ, ತಾವು ಮುಂದೆ ಮಾಡುವಂಥ ಕೆಲಸ, ಈಗ ಮಾಡುತ್ತಿರುವಂಥ ಕೆಲಸದ ಬಗ್ಗೆ ನಮ್ಮ ಜನನಾಯಕ ಕಾರ್ಯಕ್ರಮದಲ್ಲಿ ಸಮಗ್ರವಾಗಿ ನಮ್ಮೊಂದಿಗೆ ಚರ್ಚೆ ಮಾಡೋದಕ್ಕೆ FM ವಾಹಿನಿ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ.